ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ತೀರ್ಥಹಳ್ಳಿಯ 3 ಸಂಸ್ಥೆಗಳ ಸಹಕಾರ ಸಂಸ್ಥೆಗಳ ಮೇಲೆ ಬಂದಿರುವಂತಹ ಆರೋಪಗಳ ಕುರಿತಾಗಿ ಈಗಾಗಲೇ ವಿಜಯದೇವರು ಕೂಡ ಸುದೀರ್ಘವಾಗಿ ಅದರ ಕುರಿತಾಗಿ ಮಾತನಾಡಿರುವಂಥದ್ದು. ಅದರ ಹಾಗೆ ಶರಾವತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆ ಇನ್ನು ಸಹ್ಯಾದ್ರಿ ದೇಶ ಸಹಕಾರ ಅಡಿಕೆ ಬೆಳೆಗಾರ ಮಾರಾಟ ಮತ್ತು ಸಹಕಾರ ಸಂಘದ ನಿರ್ದೇಶಕರು ಹಾಗೆ ಆ ಒಂದು ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದಲೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಅಜಿತ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಸಹ್ಯಾದ್ರಿ ದೇಶ ಅಡಿಕೆ ಬೆಳೆಗಾರ ಮಾರಾಟ ಸಹಕಾರ ಸಂಘದ ಏನು ಸಂಸ್ಥೆಯಲ್ಲಿ ಆ MD ಆಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಚಂದ್ರಕಲಾ ಅವರು ಇರುವಂತದ್ದು. ಸರ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಇಬ್ಬರು ಕೂಡ ಆತ್ಮೀಯ ಸ್ವಾಗತ. ಅಜಿತ್ ಅವರೇ, ಮೊದಲನೇದಾಗಿ ಶರಾವತಿ ಸಂಸ್ಥೆಯ ಮೇಲೆಯೂ ಕೂಡ ಈಗ 64 ತನಿಖೆಗೆ ಈಗ ಆದೇಶ ಆಗಿರುವಂತದ್ದು. ಈ ಒಂದು ತನಿಖೆ ಕುರಿತು ಮೊದಲನೇ ಮಾಡಿ ಅಷ್ಟೇ. ಈಗ ನೋಡಿ ಸರ್, ಈಗ ವ್ಯವಹಾರದಲ್ಲಿ ಒಂದು ನಿಯಮ ಇದೆ. ತಗೊಂಡಿರೋ ಸಾಲನ ಸರಿಯಾಗಿ ಸಮಯದಲ್ಲಿ ಕಟ್ಟಿದ್ರೆ ಗೌರವ ಹೆಚ್ಚಾಗ್ತದೆ, ಕಟ್ಟದೇ ಇದ್ರೆ ಕಾರಣಗಳು ಹೆಚ್ಚಾಗ್ತವೆ. ಇಲ್ಲಿ ಆಗಿರೋದು ಅದೇ, ಕಾರಣಗಳು ಹೆಚ್ಚಾಗಿದ್ದಾವೆ. ಇದು ಒಂದು ದುರುದ್ದೇಶದಿಂದ ಕೂಡ ಒಂದು ಷಡ್ಯಂತ್ರ. ನಿಮ್ಗೆ ಸ್ಟಾರ್ಟಿಂದ ಹೇಳ್ಬೇಕಂದ್ರೆ, ಹಣವನ್ನ ಕಟ್ಟಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಈ ರೀತಿಯಾದ ಆರೋಪವನ್ನ ಸಂಸ್ಥೆಯ ಮೇಲೆ ನಿಮ್ಮ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು, 100%. ಕಾರಣಗಳನ್ನು ಹೇಳ್ತಾ ಇದ್ದಾರೆ. ತಗೊಂಡಿರೋ ಸಾಲನ್ನ ಕಟ್ಟಕ್ಕಾಗದೆ ಡಿಫಾಲ್ಟ್ ಆಗಿಬಿಟ್ಟು ಈಗ ಕಾರಣಗಳನ್ನು ಹೇಳಿ ವೃತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಒಂದು ಇಷ್ಟ ಹೇಳ್ತೀನಿ. 2001 ನಮ್ಮ ಶರಾವತಿ ಸಂಸ್ಥೆನ ನಮ್ಮ ತಂದೆಯವರು ಬಸವಣ್ಣ ವಿಜಯದವರು ಹುಟ್ಟಾಕಿದ್ದು. 2001 ತನಕನು 2001 ತನಕನು ತೀರ್ಥಹಳ್ಳಿಲಿ ಈ ಪ್ಯಾಕ್ಸ್ಗಳು ಮತ್ತೆ TAPCMS, APMC, PLD ಬ್ಯಾಂಕ್ ಹೊರತುಪಡಿಸಿ ಬೇರೆ ಈ ತರ ಸಹಕಾರ ಸಂಘಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಲಿ, ಮಲ್ಟಿಪರ್ಪಸ್ ಸೊಸೈಟಿಗಾಗಲಿ ಯಾವುದು ಇರಲಿಲ್ಲ. 2001ರಲ್ಲಿ ಫಸ್ಟ್ ನಮ್ಮ ತಂದೆಯವರು ಶರಾವತಿ ಸೊಸೈಟಿನ ಸ್ಟಾರ್ಟ್ ಮಾಡಿದ್ರು. ಆ ಸ್ಟಾರ್ಟ್ ಮಾಡೋಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಈಗ ಎಲ್ಲ ದೊಡ್ಡವರಿಗೆ, RTC ಇದ್ದವರಿಗೆ ಎಲ್ಲರಿಗೂ ಸುಲಭವಾಗಿ ಬೇರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಆಗಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಸಿಗ್ತಿತ್ತು. ಈ ಸಣ್ಣ ವ್ಯಾಪಾರಸ್ಥರು, ಸಣ್ಣ ರೈತರುಗಳಿಗೆ ಅಷ್ಟು ಸುಲಭದಲ್ಲಿ ಸಾಲಗಳು ಸಿಗ್ತಾ ಇರಲಿಲ್ಲ. ಸೊ ಅದನ್ನ ಮನಗಂಡ್ಬಿಟ್ಟು ನಮ್ಮ ತಂದೆಯವರು 2001ರಲ್ಲಿ ಶರಾವತಿಯನ್ನು ಸ್ಟಾರ್ಟ್ ಮಾಡಿದ್ರು. ತುಂಬಾ ಪ್ರೈವೇಟ್ ಅವ್ರ ಹತ್ರ ಬೇರೆ ಬೇರೆ ನ್ಯಾಷನಲೈಸ್ ಬ್ಯಾಂಕಿಗೆಲ್ಲ ಹೋಗ್ತಾ ಇದ್ರು, ಅಧಿಕ ಬಡ್ಡಿಗೆ ಹೋಗ್ತಾ ಇದ್ರು. ಅದರಿಂದ ಪ್ರೇರಣೆ ಬಂದ್ಬಿಟ್ಟು 2003ರಲ್ಲಿ ಸಹ್ಯಾದ್ರಿ ಮಲ್ಟಿಪರ್ಪಸ್ ಸೊಸೈಟಿನ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಇಲ್ಲಿ ರೈತರು ಅನೇಕ ಜನ ಶಿವಮೊಗ್ಗಕ್ಕೆ ಅಡಿಕೆಯನ್ನ ತಗೊಂಡು ಹೋಗ್ತಾ ಇದ್ರು. ಅಲ್ಲಿ ಅಡ್ವಾನ್ಸ್ ತಗೊಳ್ಳಿಕ್ಕೆ ಬೆಳಗಿಂದ ಸಂಜೆ ತನಕ ಕಾದ್ಬಿಟ್ಟು ಅವರ ಸಮಸ್ಯೆಗಳನ್ನು ನೋಡಕ್ಕಾಗದೆ ನಮ್ಮ ರೈತರ ಅಡಿಕೆ ಇಲ್ಲೇ ಇದಾಗಬೇಕು, ಇಲ್ಲಿ ಅಡಿಕೆಗೆ ಒಂದು ಒಳ್ಳೆ ಉತ್ತಮ ಬೆಲೆ ಬರಬೇಕು ಅಂತ ಹೇಳಿ 2003ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸಹ್ಯಾದ್ರಿ ಸಂಸ್ಥೆಯನ್ನು. ಸೊ ಅದರಿಂದ ಪ್ರೇರಣೆಗೊಂಡು ಮತ್ತೆ ಸಮೃದ್ಧಿಯನ್ನ 2007ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದ್ರದ್ದು ಉದ್ದೇಶ ಒಂದೇ, ಇಲ್ಲಿಯ ಜನರ, ಇಲ್ಲಿಯ ಷೇರುದಾರರಿಗೆ ಒಂದು ಅನುಕೂಲ ಆಗಬೇಕು, ಒಂದು ಉತ್ತರ ಮಿತ್ರಿಯ ಸಾಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಸೊ ಈಗೇನು ಆರೋಪ ಮಾಡ್ತಾ ಇದಾರಲ್ಲ ಎಲ್ಲರೂ, ಅದ್ರಲ್ಲಿ ಈಗ ಏನು ಆರೋಪ ಮಾಡ್ತಿದಾರಲ್ಲ ಅದ್ರಲ್ಲಿ ಎಲ್ಲರೂ ಡಿಫಾಲ್ಟ್ಗಳೇ. ಅವ್ರೇನು ಹೆಸರು ಕೊಟ್ಕೊಂಡಿದ್ದಾರೆ, ಸಂತ್ರಸ್ತರು ಅಂತ ಕೊಟ್ಕೊಂಡಿದ್ದಾರೆ. ಅವರು ಸಂತ್ರಸ್ತರಲ್ಲ, ಸುಸ್ತಿದಾರರು ಅಂತ ಹೇಳ್ಬೇಕು. ಕರೆಕ್ಟ್. ಸುಸ್ತಿದಾರರಾದಂತವರು ಅಥವಾ ಇಲ್ಲಿ ಸಾಲವನ್ನು ತೀರಿಸದೇ ಇರುವಂತವರು ಒಟ್ಟಾಗಿ ನಿಮ್ಮ ವಿರುದ್ಧ ನಿಂತಿದ್ದಾರೆ ಅಂತ ಅನ್ಸುತ್ತಾ? ಹೌದು, ಖಂಡಿತ. ಅದೇ ಹೇಳಿದ್ನಲ್ಲ, ಅವರೆಲ್ಲ ಒಂದು 15ರಿಂದ 20 ಜನ ಏನು ಈಗ ಒಟ್ಟಾಗಿದ್ದಾರೆ. ಅದ್ರಲ್ಲೂ ಅವರು ಒಂದು ಕಮಿಟಿ ಟೈಪ್ ಮಾಡ್ಕೊಂಡಿದ್ದಾರೆ. ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ಒಬ್ರು ಕಾರ್ಯದರ್ಶಿ, ಸಮಿತಿ ಸದಸ್ಯರಂತ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳೋದು ಒಂದೇ, ಹೇಗಿದ್ರು ಒಂದು ಸೊಸೈಟಿಗೆ ಏನ್ ಬೇಕೋ ಆ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಬೈಲಾ ಕ್ರಿಯೇಟ್ ಮಾಡ್ಕೊಂಡ್ಲಿ, ಬೈಲಾ ಕ್ರಿಯೇಟ್ ಮಾಡ್ಬಿಟ್ಟು ಅವರೇ ಒಂದು ಸೊಸೈಟಿ ಮಾಡಿ ತೋರಿಸ್ಲಿ. ಅವ್ರದ್ದೇ ಮುಖಾನ ಇಟ್ಕೊಂಡು ಹೋಗ್ಬಿಟ್ಟು ಒಂದು ಸೊಸೈಟಿ ರಿಜಿಸ್ಟರ್ ಮಾಡಿ, ಜಾಸ್ತಿ ಬೇಡ, ಒಂದು 100 ಶೇರ್ ಮಾಡಿ ತೋರಿಸ್ಲಿ. 100 ಶೇರ್, ಒಂದು 50 ಲಕ್ಷ ಡೆಪಾಸಿಟ್ ಅನ್ನ ನಮ್ಮ ತೀರ್ಥಹಳ್ಳಿ ಜನರ ಹತ್ರನೇ ಕಲೆಕ್ಷನ್ ಮಾಡಿ ತೋರಿಸ್ಲಿ. ಸುಮ್ಮನೆ ಯಾರೋ ಕಟ್ಟಿದ್ದು ಸಂಸ್ಥೆಗೆ ವೃತ ಆರೋಪ ಮಾಡೋದು, ಸುಳ್ಳು ಪ್ರಚಾರ ಮಾಡೋದು, ಇವೆಲ್ಲ ಒಂದು ಹೇಳಿಸಿದ್ದಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೊಂದು ಅವ್ರು ಏನ್ ಹೇಳ್ತಾರೆ, ಅಧಿಕ ಬಡ್ಡಿ ಹಾಕಿದ್ದಾರೆ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಕ್ರೆಡಿಟ್ ಕಾರ್ಡು ಎಲ್ಲರಿಗೂ ಗೊತ್ತಿದೆ. ಒಂದು 30 ದಿನ ಟೈಮ್ ಡ್ಯೂರೇಷನ್ ಇರ್ತದೆ. 30 ದಿನ ತನಕ 0% ಬಡ್ಡಿನೇ ಇರೋದಿಲ್ಲ. ಅದೇ 31ನೇ ದಿವಸಕ್ಕೆ ಕಟ್ಟಲಿಲ್ಲ, ಡಿಫಾಲ್ಟ್ ಅಂತ ಆದ್ರೆ 36ರಿಂದ 40% ತನಕ ಬಡ್ಡಿ ಆಗ್ತಾರೆ. 50,000 ನೀವು ಕ್ರೆಡಿಟ್ ಕಾರ್ಡ್ ಸಾಲ ತಗೊಂಡಿದ್ರೆ ಅದು 2 ವರ್ಷ ಬಿಟ್ಟು 2 ಲಕ್ಷ, 2.5 ಲಕ್ಷ, 3 ಲಕ್ಷ ಈ ತರ ಆಗಿರುತ್ತೆ. ಯಾಕೆ? ಅವಾಗ ನಾವು ಕ್ರೆಡಿಟ್ ಕಾರ್ಡ್ ತಗೋಬೇಕಾದ್ರೆ ಅದೆಲ್ಲ ನಿಯಮ ಗೊತ್ತಿರತ್ತೆ ನಮ್ಗೆ. ಯಾವ ಟೈಮಿಗೆ ಕಟ್ಟಬೇಕು, ಏನು ಕಟ್ಟಬೇಕು, ಕಟ್ಟಲಿಲ್ಲ ಎಷ್ಟು % ಆಗುತ್ತೆ ಎಲ್ಲದು ಗೊತ್ತಿರುತ್ತೆ. ಸರಿಯಾದ ಟೈಮಿಗೆ ಕಟ್ಟಲಿಲ್ಲ, ನಾನು ಸಾಲ ತಗೊಂಡು ಕಟ್ಟಲಿಲ್ಲ ಅಂತ ಹೇಳಿ ಸುಸ್ತಿ ಆದ್ಮೇಲೆ ಬಡ್ಡಿ ಜಾಸ್ತಿ ಅಂತ ಹೇಳೋದು ಇದು ಸರಿಯಾಗಿ ನಡೆಯಲ್ಲ. ಎಲ್ಲ ಗೊತ್ತಿಟ್ಬಿಟ್ಟು ಅವ್ರು ಸಾಲ ತಗೊಂಡು, ಯಾರು ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಸಾಲ ಕೊಟ್ಟಿರಲ್ಲ ಅವರಿಗೆ.
ಅವರಾಗೆ ನಮ್ಮ ಹತ್ರ ಬಂದಿರ್ತಾರೆ. ಮತ್ತೊಂದು ಯಾವ ಕಾರಣಕ್ಕಾಗಿ ಅವ್ರು ಸಾಲ ತಗೊಂತಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಈಗ ಅವ್ರು ಸಾಲ ತಗೊಂಡ್ಬಿಟ್ಟು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದಾರ, ಅದರಿಂದ ಅವ್ರ ರೆವೆನ್ಯೂ ಬಂದು ಅವ್ರಿಗೆ ಆ ಥಿಂಕಿಂಗ್ ಇರಬೇಕು. ನಾನು ಸಾಲ ತಗೊಂಡಿದ್ದೀನಿ, ನಾನು ಹೇಗೆ ರೀಪೇಮೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ನಾನು ಆ ದುಡ್ಡು ಎಲ್ಲ ಹಾಕ್ತೀನಿ, ಬಿಸ್ನೆಸ್ಗೆ ಹಾಕ್ತಿದ್ದೀನ, ಮನೆ ಕಟ್ಟಕ್ಕೆ ಹಾಕ್ತಿದ್ದೀನ, ಮದುವೆಗೆ ಹಾಕ್ತಿದ್ದೀನ, ಅದು ಎಜುಕೇಶನ್ ಹಾಕ್ತಿದ್ದೀನ, ಅವ್ರಿಗೆ ಆ ರೀಪೇಮೆಂಟ್ ಅದು ಫೇಲ್ಯೂರ್ ಆಗಿರೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಆಗಿಬಿಟ್ಟು ಈ ಸ್ಥಿತಿಗೆ ತಂದ್ಕೊಂಡ್ಬಿಟ್ಟು ಈಗ ವೃಥಾ ಸಂಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿಯಾದ ನಡೆ ಅಲ್ಲ. ಮೇಡಮ್, ಈಗ ನೀವು ಕೂಡ ಈಗ ಒಂದು ಸಂಸ್ಥೆಯಲ್ಲಿ MD ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಸಂಸ್ಥೆ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ನೀವು ಕೂಡ ಅದರಲ್ಲಿ ಪಾಲುದಾರರಾಗಿರ್ತೀರಾ. ಜೊತೆಗೆ ನಿಮ್ಮ ಮೇಲೆಯೂ ಕೂಡ ಈಗ ಇನ್ನು ತನಿಖೆ ಆದೇಶ, ನೀವು ಕೂಡ ಆ ತನಿಖೆಯ ಒಂದು ಭಾಗವಾಗುತ್ತೆ, ತನಿಖೆ ನೀವು ಕೂಡ ಒಳಪಡುವ ಸಾಧ್ಯತೆ ಕೂಡ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? ಅವರೆಲ್ಲ ಅವರು ಆರೋಪ ಮಾಡಿರೋಂಥವರೆಲ್ಲರೂ ಸುಸ್ತಿದಾರರು. ಆಲ್ರೆಡಿ 18 ವರ್ಷ 15 ವರ್ಷ ಕೋರ್ಟ್ ತೀರ್ಮಾನ ಕೂಡ ಕಾನೂನಾತ್ಮಕ ಹೋರಾಟ ನಾವು ಮಾಡಿದೀವಿ. ಅವ್ರದ್ದು ಜಡ್ಮೆಂಟ್ ಕೂಡ ಕೆಲವ್ರದ್ದಾಗಿದೆ. ಅವರೆಲ್ಲರೂ ಸುತ್ತಿದ್ದಾರೆ 10-15 ವರ್ಷದಿಂದ ಆಗಿರೋದ್ರಿಂದ ಅವ್ರು ಹೇಳ್ತಾ ಇರೋದು ಅಸಲಿಗೆ ಪ್ರಿನ್ಸಿಪಲ್ ಅಮೌಂಟಿಗೆ ಕೆಲವರು ಸೆಟ್ಲ್ ಮಾಡ್ಕೊಳ್ಳಿ, ಅದು ಸಾಧ್ಯ ಇಲ್ಲ. ನಮ್ಮ ಸರ್ ಹೇಳ್ದಂಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಮ್ಮಲ್ಲಿ 80-85% 90% ಕಟ್ಟೋರಿದ್ದಾರೆ. ಅದು 10,000ದಿಂದ ಕೋಟಿ ತನಕ ನಮ್ಮಲ್ಲಿದ್ದಾರೆ. ಎಲ್ಲರಿಗೂ ತುಂಬಾನೇ ಪ್ರಾಬ್ಲಮ್ಸ್ ಇಲ್ಲ, ಅವರಂತಲ್ಲ, ತುಂಬಾ ಜನ ಪ್ರಾಬ್ಲಮ್ ಇದ್ದಾರೆ. ಅಂತ ಸಹ ಮರ್ಯಾದೆ ಗೌರವಕ್ಕೋಸ್ಕರ ಒಂದು ಸಂಸ್ಥೆ ಉದ್ಧಾರ ಆಗಲಿಕ್ಕೆ ಕರೆಕ್ಟ್ ರಿಪೇಮೆಂಟ್ ಮಾಡಿದವರು FT ಹೋಲ್ಡರ್ಸ್ ಕೂಡ ಕಾರಣ. ಈಗ ರಿಪೇಮೆಂಟ್ ಮಾಡಿರೋದ್ರಿಂದನೇ ನಮ್ಮ ಸಂಸ್ಥೆ ಎಷ್ಟು ಬೆಳೆಯೋದು. ಈಗ ಅವ್ರು ಬಡ್ಡಿ ಕಟ್ಟಿರೋದ್ರಿಂದನೇ ನಾವು ಠೇವಣಿದಾರರಿಗೆ ಬಡ್ಡಿ ಕೊಡ್ಲಿಕ್ಕೆ ಸಾಧ್ಯ. ಹಾಗೆ ಇದ್ದರೆ ಮಾತ್ರ ಒಂದು ಸಂಸ್ಥೆ ಆಗುತ್ತೆ. ಅವರೆಲ್ಲ ತುಂಬಾ ವರ್ಷದಿಂದ 15-18 ವರ್ಷ 20 ವರ್ಷದಿಂದ ಸುಸ್ತಿಯವರಿರೋದು. 20 ವರ್ಷದ ಕೆಳಗೆ ಅವರು 1 ಲಕ್ಷ ತಗೊಂಡ್ರೆ ಈಗ ಎಷ್ಟಾಗುತ್ತೆ? ಒಬ್ರು ಡೆಪಾಸಿಟ್ದಾರರು 25 ವರ್ಷದ ಹಿಂದಿಟ್ರೆ ಈಗ ಎಷ್ಟಾಗುತ್ತೆ? ಅವ್ರು ಅದನ್ನ ಬಡ್ಡಿ ಹಾಕ್ಬೇಕಂತಂದ್ರೆ ಸರಿಯಾಗಿ 85% ಕಡ್ದವ್ರು ಕೇಳ್ತಾರೆ. ಈಗ ಅವ್ರು ಕರೆಕ್ಟ್ ಪೇಮೆಂಟ್ ಮಾಡೋದು. ಹಂಗಾಗಿ ನಿನ್ನೆ ಅಷ್ಟು ಜನ ಬಂದಿರ್ಲಿಕ್ಕೆ ಕಾರಣ. ಯಾಕಂದ್ರೆ ಅವ್ರು ಪೇಮೆಂಟ್ ಮಾಡಿದ್ರೆ ಮತ್ತೆ ಈ ಸೊಸೈಟಿಯಿಂದ ಅಧ್ಯಕ್ಷ ವಿಜಯದೇವರಿಂದ ತುಂಬಾ ಜನಕ್ಕೆ ಈಗ ಜಾತಿ ಅಂತಲ್ಲ, ಯಾರೇ ನಾವೇ ಬೇಡ ಅಂತೀವಿ, ರೂಲ್ಸ್ ಬ್ರೇಕ್ ಬೇಡ. ಆದ್ರೆ ಅವ್ರ ಕಷ್ಟ ಅಂತ ಬಂದಾಗ ಅಯ್ಯೋ ಪಾಪ ಅವರಿಗೆ ಒಬ್ರು ನಿನ್ನೆ ಒಬ್ರು ಬಂದಿದ್ರು, ಅವರಿಗೆ ಆಕ್ಚುಲಿ RTC ತುಂಬಾ ಕಡಿಮೆ ಇರೋದು ಆಗದು. ಅವ್ರು ಈ ತರ ಆಯ್ತು ಅಂತ ಕೇಳಿ ಅಧ್ಯಕ್ಷ ಬಗ್ಗೆ ಆರೋಪ ಮಾಡ್ಕೊಂಡ ತಕ್ಷಣ ತುಂಬಾ ಕೇಳಿದ್ರು. ಇದು ನನಗೆ 3 ಹೆಣ್ಮಕ್ಳು ಮದ್ವೆ ಮಾಡಿದೀನಿ, ಅದು ಏನು ಸ್ವಲ್ಪ RTC ಇದ್ದಾಗ ಕೊಟ್ಟೆ ಅಂದ್ರೆ ಆ ತರ ನೋಡಿ ನಾವು ಸ್ವಲ್ಪ ಅವ್ರ ಮಾನವೀಯತೆ ನೋಡಿ, ಒಂದು ಹೆಲ್ತ್ ಅಪ್ಸೆಟ್ ಆಗಿದ್ದಾರೆ, ಅದು ಹುಷಾರಿಲ್ಲ, ಆ ತರದ್ದೆಲ್ಲ ನೋಡ್ಕೊಡ್ತೀವಿ. ಈಗ ಆರೋಪ ಮಾಡಿರೋ ಕೂಡ ಇಂಥವ್ರು ಅಂತ ನಮ್ಮ ವಿಜಯದೇವರು ಹೇಳಿದ್ದಾರೆ, ಅಧ್ಯಕ್ಷ ಹೇಳಿದ್ದಾರೆ. ಮತ್ತೆ ಕೆಲಸಗಾರರು ಅಷ್ಟೇ, ಆ ಜಾತಿ ಈ ಜಾತಿ ತುಂಬಾ ಕಡು ಬಡವರೇ ನಮ್ಮಲ್ಲಿರೋದು. ಈಗ ಅವರಿಂದ 100 ಜನ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ, ಬದ್ಕೊಂಡಿದ್ದಾರೆ. ಇಷ್ಟು ಸಂಸ್ಥೆ ಒಂದೇ ಸಂಸ್ಥೆ ಫಸ್ಟ್ ಇದು ಕಟ್ಟಿರೋದ್ರಿಂದ ತುಂಬಾ ಜನ ಧೈರ್ಯ ಮಾಡಿ ತುಂಬಾ ಕೋಆಪರೇಟಿವ್ ಸೊಸೈಟಿಗಳು ಹುಟ್ಟಾಗ. ಯಾಕಂದ್ರೆ ಮೊದಲಿಂದ ನಾನಿದ್ದೆ, ಅದಕ್ಕೆ ಹೇಳಿದೆ. ಅವ್ರ ಸ್ವಭಾವನೂ ಗೊತ್ತು, ಅವ್ರು ಹಾರ್ಷಾಗಿ ಮಾತಾಡ್ಬೋದು, ಅವ್ರ ಸರ್ಕಸ್ ಸ್ಮೂತ್. ಅದೇ ನಮ್ಮ ನೇರ ಮತ್ತೆ ಎಂಪ್ಲಾಯ್ಸ್ ಕೂಡ ಅಷ್ಟೇ. ಎಲ್ಲ ಅಷ್ಟು ಜನ ಎಂಪ್ಲಾಯ್ಸ್ ಎಷ್ಟೋ ಫ್ಯಾಮಿಲಿಗಳು ನಡೀತಾ ಇದೆ, 100 ಫ್ಯಾಮಿಲಿಗಳು. ಅದು ಬ್ಯಾಕ್ ಗ್ರೌಂಡ್ ಒಂದು ಎಜುಕೇಶನ್ ಆಗಿರ್ಬೋದು, ಒಂದು ಮದುವೆ. ಈಗ ಎಲ್ಲರೂ ನಾವು ಎಂಪ್ಲಾಯ್ಸ್ ಡ್ಯೂಟಿ ಮಾಡೋದ್ರಿಂದನೇ ಒಂದು ಎಷ್ಟೋ ಜನ ಮನೆ ಮಿಡ್ಲ್ ಕ್ಲಾಸ್ ಜನಗಳು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅದರಿಂದನೇ ನಮ್ಗೆ ಸಾಧ್ಯ ಆಗಿರೋದು. ಇಂಥ ಸಂಸ್ಥೆನ ಮುಚ್ಚಾಕ್ಲಿಕ್ಕೆ ಒಂದು 5-6 ಜನ ಹೊರಟಿರೋದು. ಎಲ್ಲರೂ ಅಂತ ನಾನು ಹೇಳಲ್ಲ. ಈಗ ಎಲ್ಲರೂ ಈಗ ಸುಸ್ತಿದಾರ ಎಲ್ಲರೂ ಕೆಟ್ಟವರಲ್ಲ. ಎಲ್ಲರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ. ಅಂಥದ್ಕೆಲ್ಲ ಅವಕಾಶಗಳು ಇದಾವೆ ನಮ್ಮಲ್ಲಿ. ಅವರೆಲ್ಲ ನಮ್ಮ ಸಂಸ್ಥೆಯ ಬಗ್ಗೆ ಅಂದ್ರೆ ಏನೋ ಒಂದು ಷಡ್ಯಂತ್ರ ಮಾಡ್ಬೇಕು ಅಂತ ಮಾಡಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮೇಡಮ್, ಈಗ ಒಂದು ಮೇನ್ ಆಗಿ ನಾನು ಕೇಳುವಂಥದ್ದು, ಒಂದು ಲೋನ್ ತಗೊಳ್ಬೇಕಾದ್ರೆ ಲೋನ್ ಕೊಡೋ ಸಂಘ ಹಲವಾರು ದಾಖಲೆಗಳನ್ನ ನೀವು ಇಸ್ಕೊಳ್ತೀರಾ. ಆ ದಾಖಲೆಗಳಲ್ಲಿ ಅವ್ರು ಹೇಳ್ತಿರುವಂಥದ್ದು ಆ ಖಾಲಿ ಬ್ಲಾಂಕ್ ಚೆಕ್ ನ ಇಸ್ಕೊಳ್ತಾರೆ, ಕೆಲವೊಂದು ಸ್ಟಾಂಪ್ ಪೇಪರ್ ಅದು ಖಾಲಿ ಕೂಡ ಇರುತ್ತೆ. ಈ ರೀತಿಯಾದ ಆರೋಪಗಳಂದ್ರೆ ಒಂದು ಸಹಕಾರ ಸಂಸ್ಥೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ನನಗಿರುವಂತ ಒಂದು ಮಾಹಿತಿ. ಅದು ನಿಮ್ಮ ಸಂಸ್ಥೆಯಲ್ಲಿ ಆ ರೀತಿಯಾಗಿ ಮಾಡಿ ಇಲ್ಲ ಸರ್, ಅದು ಖಾಲಿ ಚೆಕ್ ಖಾಲಿ ಬ್ಯಾಂಕ್ ಅವ್ರು ಹೇಳ್ತಾರ ಆರೋಪಗಳೆಲ್ಲ ಸುಳ್ಳು. ಆದ್ರೆ ಅವರು ನೀವು ಅಕೌಂಟ್ ಕೊಡ್ತಾ ಇಲ್ಲ ಅಂತ ಒಂದು ಹೇಳ್ತಾ ಇಲ್ಲ 2009ರಿಂದ. ಸರಿ, ಅವ್ರು 2009ರಿಂದ ಮಾಡುವಾಗ ಇಷ್ಟು ವರ್ಷ ಮೊನ್ನೆ 25 ತನಕನೂ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಅವಾಗ 5 ಲಕ್ಷ ಇದ್ದವರು ಈಗ 10 ಕೋಟಿ ಆಗಿದ್ದಾರೆ. ಅಂದ್ರೆ ಅವ್ರ ಅಕೌಂಟ್ ನಮ್ಗೆ ಸರಿ ಇಲ್ಲ ಅಂದ್ರೆ ಅವ್ರು ನಮ್ಮ ಸಂಸ್ಥೆಗೆ ಯಾಕೆ ಮಾಡ್ತಾರೆ? ಒಂದು 2 years ನಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಸಂಸ್ಥೆ ಸರಿ ಇಲ್ಲ ಅಂದ್ರೆ ಮಾಡ್ಬೇಕಿತ್ತಲ್ಲ ಅವರು. ಅವರೇ 2018 ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಾವು ಸರಿ ಇಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಆದ್ರೆ 2009 ಕಟ್ ಆಫ್ ಮಾಡ್ಬೋದಿತ್ತು. ಬೇಡ, ಈಗ ಲಾಸ್ಟ್ 2025 ಜೂನ್ ಅಲ್ಲೂ ತಗೊಂಡಿದ್ದಾರೆ. ಏನು ಸ್ಟೇಟ್ಮೆಂಟ್ ಇಲ್ಲದೆ ಯಾವುದೇ ರೀತಿ ದಾಖಲೆ ತಗೊಂಡೇನೆ ಹಾಗಿದ್ರೆ 18 ವರ್ಷ ಬಂದಿದ್ರು. ನಾನು ಅದೇ ಕೇಳ್ತೇನೆ.
ಅವ್ರು ಹೇಳಿರೋದ್ರಲ್ಲಿ ನಾನು ಯಾವ ಬ್ಯಾಂಕ್ನ ದಾಖಲೆಗಳೇನು ನಾನು ಪಡೆದಿರುವಂತಹ ಸಾಲಕ್ಕೆ ಅಥವಾ ಅದಕ್ಕೆ ಬಡ್ಡಿ ಆಗಿರ್ಬೋದು ಏನಿದೆ ಅದು ದಾಖಲೆಗಳನ್ನ ಕೇಳಿದೆ, ಅದು ದಾಖಲೆಗಳನ್ನ ಕೊಟ್ಟಿಲ್ಲ. ಅಂದಿನಿಂದನೂ ಕೇಳ್ತಾ ಇದ್ದೀನಿ. ನಂತರದಲ್ಲಿ ನಾನು ಇದಕ್ಕೆ ಡೆಪ್ಯೂಟಿ ರಿಜಿಸ್ಟ್ರಾರ್ ಹೋದೆ, ಅವ್ರ ಹತ್ರ ಹೋದೆ, ನಂತರ ಬೆಂಗಳೂರಿಗೆ ಹೋದ ನಂತರದಲ್ಲಿ 20% ದಾಖಲೆಯನ್ನು ಕೊಟ್ಟರು ಮೊದಲ ಅಂತಲ್ಲಿ. ಆಮೇಲೆ ಒಂದು 2014 ಕೊಟ್ಟರೆ, 18 ಕೊಟ್ಟರು, ಮಧ್ಯ ಕೊಟ್ಟರು. ನನಗೆ ಅದು ಆಡಿಟ್ ಮಾಡಕ್ ಆಗ್ತಾ ಇಲ್ಲ, ಅವರು ಸಂಪೂರ್ಣವಾದ ದಾಖಲೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. 2009ರಿಂದ ಅವ್ರು ನಮ್ಮಲ್ಲಿ ವ್ಯವಹಾರ ಮಾಡಿದ್ರೆ ಕರೆಕ್ಟ್. ಅಷ್ಟು ವರ್ಷದ ಇಷ್ಟು ಪ್ರತಿ ವರ್ಷನೂ ಬರ್ತಾರೆ, ಸರ್ ಹೇಳ್ದಂಗೆ ಒಂದ್ಸರಿ ಬಾರ್ ಮಾಡ್ಬೇಕು ಅಂತ ಅದನ್ನೇ ಒಂದೊಂದು ವರ್ಷ ಒಂದೊಂದು ಹೇಳ್ಬಿಟ್ಟು ತಗೊಂಡೋಗಿದ್ದಾರೆ. ಆವಾಗ ಡಾಕ್ಯುಮೆಂಟ್ ಕೊಡದೆ ಅವ್ರು ಅನ್ಎಜುಕೇಟೆಡ್ ಅಲ್ಲ, ಹೈಲಿ ಕ್ವಾಲಿಫೈಡ್, ಏನು ಗೊತ್ತಿದ ಮೇಲೆ ಯಾಕೆ ನಮ್ಮ ಸಂಸ್ಥೆಗೆ ಬರಬೇಕಿತ್ತು. ಮೊನ್ನೆ ತನಕನೂ ಅಲ್ಲಿಂದ 10 ಕೋಟಿ ತನಕ ವ್ಯವಹಾರ ಮಾಡ್ಬೇಕಾದ್ರೆ ಅವರಿಗೆ ಗೊತ್ತಾಗ್ಲಿಲ್ವಾ? ಬೇಡಿತ್ತು. ನಾವೇನು ಅವ್ರ ಯಾರ ಮನೆಗೆ ನಮ್ಮ ಅಧ್ಯಕ್ಷರು ಆಗ್ಲಿ, ನಮ್ಮ ಡೈರೆಕ್ಟರ್ಸ್ ಆಗ್ಲಿ, ನಾವಾಗ್ಲಿ ಯಾರಾಗ್ಲಿ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ನಾವೇನು ಯಾವತ್ತೂ ಹೇಳಿಲ್ಲ. ಅವ್ರ ಮನೆ ಹತ್ರ ಹೋಗ್ಲಿಲ್ಲ, ನಾವು ಕೊಡ್ತೀವಿ ಅಂತಾನು ಹೇಳಿಲ್ಲ. ನಮ್ದು ಏನಿದೆ ಅದು ಹೇಳೇ ಹೇಳ್ತಾರೆ. ಫಸ್ಟ್ 18 ಇತ್ತು, ಈಗ 16 ಇದೆ, ಬೇಕಾದ್ರೆ ತಗೋಬೋದು. ಪ್ರತಿಯೊಬ್ಬರು ಇವ್ರಿಗೂ ಹೇಳ್ತೀವಿ. ಈಗ FD ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ನಮ್ಗೆ ಚೆನ್ನಾಗಿದೆ. ನಿನ್ನೆ ಒಬ್ರು FD ಅವರು ನಮ್ಮ ಹತ್ರ ಬಂದು ಹೇಳಿದ್ರು, ಮೇಡಮ್ ನಿಮ್ಗೆ ಅದು ಆರೋಪ ಬಂದಿದೆಯಲ್ಲ, ಈಗ ನೀವು ಬಡ್ಡಿ ಜಾಸ್ತಿ ಅವ್ರು ಹಾಕಿದ್ಮೇಲೆ ಯಾಕೆ ಬಂದ್ರು? ಅನ್ಎಜುಕೇಟೆಡ್ ಅಲ್ಲಲ್ಲ, ನಾವು ಯಾರಿಗೂ ಫೋರ್ಸ್ ಮಾಡಿ ಅವ್ರ ಮನೆಗೆ ಹೋಗಿ ಕೊಡ್ತಾ ಇಲ್ಲ. ಅವರಿಗೆ ಅವಶ್ಯಕತೆ ಇದ್ದಾಗ, ಅವ್ರಿಗೆ ಪ್ರಾಬ್ಲಮ್ ಇದ್ದಾಗ ನಮ್ಮ ಹತ್ರ ಬರ್ತಾರೆ ಬಿಟ್ಟು ನಾವ್ಯಾರು ಅವ್ರ ಮನೆಗೆ ಹೋಗಿ ಕೊಡ್ತೀವಿ, ಹಾಗೆ ಲೋನ್ ಕೊಡ್ತೀವಿ ಹಾಗೆ ಅಂತ ಅವತ್ತಿನೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ಅದು ಅಜಿತ್ ಅವರೇ, ಹಾಗೆ ನೀವು ಕೂಡ ಒಂದು ಸಂಸ್ಥೆ ಅಧ್ಯಕ್ಷರಾಗಿರುವಾಗ ಅಲ್ಲಿ ಸಾಲ ಕೊಡುವಿಕೆ ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದು ಕೊಡ್ತೇವೆ. ಅವರು ಬಡ್ಡಿ ಹೆಚ್ಚಿನ ಒಂದು ಮಾತನ್ನು ಕೇಳಿ ಬರ್ತೇವೆ. ಈ ಸಂಸ್ಥೆಗಳಲ್ಲಿ ಬಡ್ಡಿ ಹೆಚ್ಚಾಗ್ತಾರೆ. ಇವರು ಬಡ್ಡಿ ಪ್ರಾರಂಭಿಕ ಹಂತದಲ್ಲಿ ಸಾಲ ಪಡೆಯುವಾಗ 10%, 11% ಹಿಡಿದು ನಂತರದಲ್ಲಿ 20-22% ಆಗಿರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಬಡ್ಡಿ ನಿಮ್ಮ ಸಂಸ್ಥೆಯಲ್ಲಿ ಏಕೈಕಿ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯಾದ ವ್ಯವಸ್ಥೆ ಇದೆ? ಇಲ್ಲ 10%, 100% ನಮ್ಮಲ್ಲಿ ಇರಲಿಲ್ಲ, ಯಾವುದು ಇರಲಿಲ್ಲ. ಮೊದಲು ನಮ್ಮ ಪ್ರಾರಂಭ ಹಂತದಲ್ಲಿ 18% ಇತ್ತು. ಆಮೇಲೆ ಈಗ ಲಾಸ್ಟ್ ಜೂನ್ ಇಂದ ಅಲ್ವಾ, ಜೂನ್ 16%ಗೆ ಮಾಡಿದ್ವಿ. ಈಗ ಏನು ಬಡ್ಡಿಯನ್ನು ಇಳಿಸಿರುವಂತ ಬಡ್ಡಿ ಇಳಿಸಿರೋ ಬಡ್ಡಿನ ಇಳಿಸಿದ್ರು 18ರಿಂದ 16 ಆಯ್ತಾಯ್ತು. ಅದೇ ರೀತಿ ನಾವು ಸ್ಟಾರ್ಟಿಂಗ್ 2001 ಏನು ಬಡ್ಡಿ FDಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ವಿ. 9.5% 1 ಇಯರ್ಗೆ ಕೊಡ್ತೀವಿ, 2 ಇಯರ್ಗೆ 10 ಕೊಡ್ತೀವಿ, 3 ಇಯರ್ಸ್ಗೆ 10.5 ಕೊಡ್ತೀವಿ. ಅದ್ರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಮಾಡಿಲ್ಲ ನಾವು ಏನು ಲೋನ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ರು FD ಹೋಲ್ಡರ್ಸ್ಗೆ ಕೊಡೋ ಇಂಟ್ರೆಸ್ಟ್ ನಾವು ಕಡಿಮೆ ಮಾಡಿಲ್ಲ, ಅದೇ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಇವ್ರು ಹೇಗೆ ಬಡ್ಡಿ ಜಾಸ್ತಿ ಆಗ್ತು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕಟ್ಟದೆ ಸುಸ್ತಿ ಆಗೋದು, ಅದರಿಂದ ಇವ್ರಿಗೆ ಬಡ್ಡಿ ಜಾಸ್ತಿ ಆಯ್ತು ಅಂತ. ಕರೆಕ್ಟ್ ಟೈಮಿಗೆ ಕಟ್ಟದವ್ರಿಗೆ ಈಗ ಇವರು ಮಾಡ್ತಿರೋದು 2% ಜನ ಆಯ್ತಾ, 2%, 1% ಜನ. ಅವರು ಕಟ್ಟದವ್ರು 99% ಜನ ಇದಾರಲ್ಲ, ಸರಿಯಾಗಿ ಮಾಡೋರು ಎಷ್ಟೋ ಜನ ಇದಾರಲ್ಲ, ಅವ್ರಿಗೆ ಯಾಕೆ ಬಡ್ಡಿ ಜಾಸ್ತಿ ಆಯ್ತು ಅಂತ ಅನ್ಸಲ್ಲ. ಕರೆಕ್ಟ್, ನಾನು ಅದಕ್ಕೆ ನಿಮ್ಗೆ ಕ್ರೆಡಿಟ್ ಕಾರ್ಡಿನ ಎಕ್ಸಾಂಪಲ್ ಕೊಟ್ಟಿದ್ದು. ಸರಿಯಾದ ಟೈಮಿಗೆ ಕಟ್ಟಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಇವ್ರು ಸರಿಯಾದ ಟೈಮಿಗೆ ರೀಪೇಮೆಂಟ್ ಮಾಡೋದಿಲ್ಲ, ಅದೇ ಸಮಸ್ಯೆ ಆಗಿದೆ. ಅಂದ್ರೆ ಈಗ ಈ ರೀತಿಯ ಆರೋಪಗಳ ಬಂದ ಟೈಮಲ್ಲಿ ನಾನು ನಿಮ್ಮ ತಂದೆಯವರಿಗೆ ಈ ಪ್ರಶ್ನೆಯನ್ನು ಕೇಳಿದ್ದೆ. ಅಂದ್ರೆ ಷೇರುದಾರರಾಗಿರ್ಬೋದು, ಠೇವಣಿದಾರರ ಮೇಲೆ ಕೂಡ ಸಹಜವಾಗಿ ಒಂದು ಸಂಸ್ಥೆಯಲ್ಲಿ ಆರೋಪಗಳು ಬಂದ ಟೈಮಲ್ಲಿ ಅಥವಾ ತನಿಖೆಗೆ ಆದೇಶದ ಸಂದರ್ಭದಲ್ಲಿ ಆರೋಪಗಳು ಸಹಜವಾಗಿ ಎಲ್ಲರ ಮೇಲೆ ಬರುತ್ತಾರೆ. ತನಿಖೆಗಳು ಸಿಟಿಫರ್ ಅಂತ ತನಿಖೆ ಆದೇಶದ ಸಂದರ್ಭದಲ್ಲಿ ಆ ಷೇರುದಾರರು, ಠೇವಣಿದಾರರು, ಇಲ್ಲಿ ವ್ಯವಹಾರ ಮಾಡುವಂತರು ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಗ್ತಾರೆ. ಅವರು ನಿಮ್ಮ ಷರತ್ತಿಲಾಗಿರ್ಬೋದು, ಸಹ್ಯದಲ್ಲಾಗಿರ್ಬೋದು, ನಂತರದಲ್ಲಿ ಈ ತನಿಖೆ ಆದೇಶವಾದ ನಂತರ ನಿಮ್ಮ ಸಂಪರ್ಕ ಮಾಡಿ ನಿಮ್ಮ ಜೊತೆ ಚರ್ಚೆ ಮಾಡುವಂಥದ್ದು ಅಥವಾ ಸಮಸ್ಯೆಗಳ ಬಗ್ಗೆ ಈ ರೀತಿಯಾಗಿ ಚರ್ಚೆ ಏನಾದ್ರು ನಡೆದಿತ್ತಾ? ಇಲ್ಲ, ಇನ್ನೂ ಗಟ್ಟಿಯಾಗಿ ನಿಂತಿದ್ದಾರೆ. ನಿನ್ನೆ ಪ್ರೆಸ್ ಮೀಟು ಇದೇ ಮೇಲ್ಗಡೆ ಹಾಲಲ್ಲೇ ಮಾಡಿದ್ವಿ. ನಾವು ಯಾರಿಗೂ ನಮ್ಮ ಷೇರ್ದಾರಿಗೆ ಬನ್ನಿ ಪ್ರೆಸ್ ಮೀಟಿಂಗ್ ಅಂತೇಳಿ ಏನೂ ಕರೆದಿರಲಿಲ್ಲ. ಹತ್ತಿರ ಒಂದು 300 ಜನ ಆಗಿದೆ, 300 ಮೆಂಬರ್ಸ್. ಯಾಕಂದ್ರೆ ನಮ್ಮ ಸಂಸ್ಥೆ ಬಗ್ಗೆ ಒಂದು ಇರೋ ಅಭಿಮಾನದಿಂದ ಯಾವುದೋ ಒಂದು ಕಷ್ಟ ಸಂದರ್ಭದಲ್ಲಿ ನಾವು ಸಾಲ ಸೌಲಭ್ಯ ಕೊಟ್ಬಿಟ್ಟು ಅವ್ರಿಗೆ ನೆರವಾಗಿದ್ವಿ. ಅದೇ ಒಂದು ಉಪಕಾರ ಸ್ಮರಣೆಯಿಂದ ಬಂದಿರೋದು. ಷೇರ್ದಾರರು ಇನ್ನೂ ಗಟ್ಟಿಯಾಗಿ ನಿಂತಿರೋದು. ನಿನ್ನೆ ನಮ್ದು ಬೋರ್ಡ್ ಮೀಟಿಂಗ್ ಸಮೇತ ಇತ್ತು. 50 ಶೇರ್ಗಳು ಬಂದಿದೆ, ಎಕ್ಸೆಸ್ ಆಗಿ ಶೇರ್ ಬಂದಿದೆ. ಇವ್ರು ಏನು ಅಲಿಗೇಷನ್ ಮಾಡ್ತಿದಾರಲ್ಲ, ಅದಾದ್ಮೇಲೆ 7 ಕೋಟಿ ರೂಪಾಯಿ FD ನಮ್ಗೆ ಎಕ್ಸ್ಟ್ರಾ ಬಂದಿದೆ. ಷೇರ್ದಾರರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಗೊಂದಲ ಮಾಡ್ತಿರೋದು, ಗೊಂದಲ ಇರೋದು ಇವ್ರು ಇಷ್ಟು ಜನಕ್ಕೆ ಮಾತ್ರ. ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಿರೋ ಒಂದು ಕೃತ್ಯ ಇದು. ಅಂದ್ರೆ ಇದರಿಂದ ಷೇರುದಾರರಾಗಿ ಠೇವಣಿದಾರರ ಸಂಖ್ಯೆ ಕಡಿಮೆ ಆಗುವಂತದ್ದಾಗ್ಲಿ ಅಥವಾ ಸಂಸ್ಥೆಗೆ ಹಿನ್ನಡೆ ಉಂಟಾಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಯಾವ ಕಾರಣಕ್ಕೂ ಇಲ್ಲ. ನಮ್ಮ 3 ಸಂಸ್ಥೆಯಿಂದ FD ಎಷ್ಟು 150 ಕೋಟಿ FD ಇರ್ಬೋದು ಆಯ್ತಾ. ನಮ್ಮ ಮಾರ್ಕೆಟ್ ವ್ಯಾಲ್ಯೂಷನ್ ಅಸೆಟ್, ನೀವು ತೀರ್ಥಹಳ್ಳಿ ಮೇನ್ ರಸ್ತೆಯಲ್ಲಿ ಹೋದ್ರೆ ಮೇನ್ ರೋಡ್ ಅಲ್ಲೇ ಇರೋದು ನಮ್ಮೆಲ್ಲ ಅಸೆಟ್. 250 ಕೋಟಿ ರೂಪಾಯಿದು ವ್ಯಾಲ್ಯೂ ಅಸೆಟ್ ನಮ್ಮ 3 ಸಂಸ್ಥೆ ಸೇರಿಂದ ಇದೆ. ಬೇರೆ ಯಾವುದೇ ಸಂಸ್ಥೆ ನೋಡಿ ಇಷ್ಟು ಮೊತ್ತದ ಮಾರುಕಟ್ಟೆ ಮೌಲ್ಯದ ಆಸ್ತಿಗಳಿರೋದಿಲ್ಲ. ಶೇರ್ ಕ್ಯಾಪಿಟಲ್ ಜಾಸ್ತಿ ಇರ್ಬೋದು, FD ಜಾಸ್ತಿ ಇರ್ಬೋದು. ನಾವು ಯಾಕೆ ನಮ್ಮ ತಂದೆ ಅಸೆಟ್ ನ ಮಾಡಿದ್ರು ಅಂದ್ರೆ, ಇವಾಗ ನಾವಿದ್ದೀವಿ, ನಾಳೆ ಇನ್ಯಾರೋ ಬರ್ಬೋದು.
ಎಲ್ಲೋ ಒಂದ್ ಕಡೆ ಏನೋ ಒಂದು ಸಮಸ್ಯೆ ಆದ್ರೂ ಯಾವುದೇ ಕಾರಣಕ್ಕೂ ಷೇರ್ದಾರರಿಗೆ ಸಮಸ್ಯೆ ಆಗಬಾರ್ದು. 250 ಕೋಟಿದ್ದು ಅಸೆಟ್ ಮಾಡಿದೀವಿ. ಯಾವ ಷೇರ್ದಾರಿಗೂ ಯಾವ ಭಯನೂ ಇಲ್ಲ. ಸಂಪೂರ್ಣವಾಗಿ ಸಂಸ್ಥೆ ಭದ್ರವಾಗಿದೆ. ಯಾಕಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಒಂದು ಹೆಚ್ಚು ಕಡಿಮೆ 250 ಜನ ಎಂಪ್ಲಾಯ್ಸ್ ಇದ್ದಾರೆ. ನಾವು ಈ ಸಹ್ಯಾದ್ರಿ ಸಂಸ್ಥೆಯಲ್ಲಿ ನಡೆಸ್ತಿರೋ ವಿಂಗ್ಗಳನ್ನು ನಿಮ್ಗೆ ಹೇಳ್ತೀನಿ. ನಮ್ಮ ಸಹ್ಯಾದ್ರಿ ಪೆಟ್ರೋಲ್ ಬಂಕ್ ನಡೆಸ್ತಾ ಇದೀವಿ. ಮುಖ್ಯ ಬಸ್ ನಿಲ್ದಾಣ ಎದುರುಗಡೆನೆ ಇದೆ. ಪೆಟ್ರೋಲ್ ಬಂಕ್ ವಿಚಾರಕ್ಕೆ ನಿಮ್ಗೆ ಬರ್ತೀನಿ. ಪೆಟ್ರೋಲ್ ಬಂಕ್ ಕುರಿತಾಗಿ ಕೂಡ ಇಲ್ಲಿ ಅವರು ಮಾತನಾಡಿದ್ದಾರೆ. ಪೆಟ್ರೋಲ್ ಬಂಕ್ ಅದು ಸಂಸ್ಥೆ ಅದಾಗಿದ್ರು ಕೂಡ ಅದರ ಲೀಸ್ ಅನ್ನು ವಿಜಯ್ ದೇವರ ಮಕ್ಕಳು ಮಾಡ್ತಾ ಇದ್ದಾರೆ. ವಿಜಯ್ ದೇವರ ಮಕ್ಕಳು ಲೀಸ್ ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪನ ಮಾಡಿದ್ದಾರೆ. ಇಲ್ಲ, ಅದು ಸಹ್ಯಾದ್ರಿ ಹೆಸರಲ್ಲೇ ಇರೋದು. ಸರಿಯಾಗಿ ನೋಡಿ ಮಾಡ್ಬೇಕು. ಸಹ್ಯಾದ್ರಿ ಹೆಸರಲ್ಲೇ ಇರೋದು. ಗೊತ್ತಿದೆ. ಮುಖ್ಯ ಬಸ್ ನಿಲ್ದಾಣ ಮುಂದ್ಗಡೆ ಇದೆಯಲ್ಲ ಬಂಕು, ಅದು ಸಹ್ಯಾದ್ರಿ ಪೆಟ್ರೋಲ್ ಬಂಕ್. ಅದು ಸಹ್ಯಾದ್ರಿ ಸೊಸೈಟಿ ಲೆಕ್ಕದಲ್ಲೇ ಇರೋದು. ಡೇ ಅಂಡ್ ನೈಟ್ ಮಾಡ್ತಾರೆ. ನಾನು ಉಸ್ತುವಾರಿ ನೋಡ್ಕೊಳೋದು, ಅದ್ರ ನಾನೇ ನೋಡ್ಕೊಳೋದು. ಅದೇ ಹೇಳಿದ್ನಲ್ಲ, ಸಹ್ಯಾದ್ರಿ ಪೆಟ್ರೋಲ್ ಬಂಕ್ ನಡೆಸ್ತಾ ಇದೀವಿ, ಸಹ್ಯಾದ್ರಿ ಮಿಲ್ಕ್ ಪಾರ್ಲರ್ ನಡೆಸ್ತಾ ಇದೀವಿ, ಸಹ್ಯಾದ್ರಿ ಎಮಿಷನ್ ಟೆಸ್ಟ್ ನಡೆಸ್ತಾ ಇದೀವಿ. ನಮ್ದು ಮೀಡಿಯಾದಲ್ಲಿ ಸಮೇತ ಸಹಕಾರಿ ಧನಿ ಅಂತೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸರ್ಕ್ಯುಲೇಟ್ ಆಗೋ ವೀಕ್ಲಿ ನ್ಯೂಸ್ ಪೇಪರ್ ನಡೆಸ್ತಾ ಇದೀವಿ. ಸಹ್ಯಾದ್ರಿ ಚಿಟ್ ಫಂಡ್ ನಡೆಸ್ತಾ ಇದೀವಿ. ನಮ್ಮ ಸಹ್ಯಾದ್ರಿ ಚಿಟ್ ಫಂಡ್ ಅಲ್ಲಿ ಹೆಚ್ಚು ಕಡಿಮೆ 4,500 ಜನ ಮೆಂಬರ್ಸ್ ಇದ್ದಾರೆ. 1 ಲಕ್ಷದಿಂದ ಹಿಡಿದು 1 ಕೋಟಿ ತನಕನೂ ನಮ್ದು ಚೀಟಿ ಇದೆ. ಚೀಟಿ ಗ್ರೂಪ್ಗಳಿದೆ. 40 ಜನ ಒಂದು ಟ್ರೂಪ್ ಇದೆ. ಅದ್ರ ಜೊತೆ ಸಹ್ಯಾದ್ರಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿ 1/2 ಲೀಟರ್, 1 ಲೀಟರ್, 2 ಲೀಟರ್, 20 ಲೀಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ದು. ಹಾಗೆ ಅದ್ರ ಜೊತೆ ನಮ್ದು ಸಹ್ಯಾದ್ರಿ ಸರ್ವ ಸ್ಟಾಕಿಸ್ಟ್ ಅಂದ್ರೆ ಇಡೀ ಶಿವಮೊಗ್ಗ ಜಿಲ್ಲೆಗೆ ಇರೋ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೂ, ಎಲ್ಲಾ ಆಟೋಮೊಬೈಲ್ಸ್ ಗಳಿಗೂ ಆಯಿಲ್ ಸಪ್ಲೈ ಮಾಡತಕ್ಕಂಥವ್ರು ನಾವು ಸಹ್ಯಾದ್ರಿಯವರು. ಈ ತರ ಇಷ್ಟು ವಿಂಗ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಸುತ್ತಮುತ್ತಲಿನೇ ಬೇರೆ ಸೊಸೈಟಿ, ಯಾಕಂದ್ರೆ ಸಾಲ ವ್ಯವಹಾರ, FD, RD ಇದೆಲ್ಲದೂ ಇರುತ್ತೆ. ಈ ತರ ಮಲ್ಟಿ ವಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಈ ಸೊಸೈಟಿಗಳು ಕಡಿಮೆ ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಏರಿಯಾದಲ್ಲಿ ಕಡಿಮೆ. ಇಷ್ಟೆಲ್ಲ ನಾವು ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ವಾಟರ್ ಪ್ಲಾಂಟ್ ಅಲ್ಲಿ ತುಂಬಾ ಪ್ರಾಫಿಟ್ ಎಲ್ಲ ಬರೋದು. 4 ಜನಕ್ಕೆ ಉದ್ಯೋಗ ಆಗುತ್ತೆ ಅಂತ ಹೇಳಿ. ಮತ್ತೇನಕ್ಕಲ್ಲ, ಎಲ್ಲದನ್ನು ನಾವು ಸೊಸೈಟಿಲಿ ಪ್ರಾಫಿಟ್ ಮೋಟೋ ಇಟ್ಕೊಂಡು ಮಾಡಕ್ಕಾಗಲ್ಲ, ಸ್ವಲ್ಪ ಸರ್ವಿಸ್ ಮೋಟೋ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಒಂದು ಇರ್ತಕ್ಕಂಥ ಒಂದು ಸಂಸ್ಥೆ ಬಗ್ಗೆನೇ ಇವರು, ಗಟ್ಟಿಯಾಗಿರ್ತಕ್ಕಂಥ ಸಂಸ್ಥೆ ಬಗ್ಗೆನೇ ಇವರು ಆರೋಪ ಮಾಡಿದ್ರೆ ಇನ್ನು ಸಣ್ಣ ಪುಟ್ಟ ಸೊಸೈಟಿ ಹೇಗೆ? ಈಗ ಮುಂದೆ ಕ್ವಶನ್ ಬರುತ್ತೆ. ಸಣ್ಣ ಸಣ್ಣ ಸೊಸೈಟಿಗಳು, ಬ್ಯಾಂಕ್ಸ್, ಕ್ರೆಡಿಟ್ ಕೋರ್ಪೊರೇಟ್ ಸೊಸೈಟಿಗಳಿದ್ದಾವೆ, ಅವ್ರಿಗೆಲ್ಲ ಇದೇ ತರ ಅವರು ಸುಸ್ತಿಯಾದವರೆಲ್ಲ ಬಂದ್ಬಿಟ್ಟು ಈಗ ಆರೋಪ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು? ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ? ಮೇಡಮ್, ಈಗ ನಿಮ್ಮ ಸಂಸ್ಥೆಯಲ್ಲೂ ಕೂಡ ಹೇಳಿದಾಗ 250 ಹೆಚ್ಚು ಜನ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಈ ರೀತಿ ಆರೋಪಗಳು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು, ಒಂದು ಸಂಸ್ಥೆ ಮೇಲೆ ಬಂದ ಸಂದರ್ಭದಲ್ಲಿ ಆ ಎಂಪ್ಲಾಯೀಸ್ಗಳಾಗಿರ್ಬೋದು ಅಥವಾ ಹಿಂದೆ ಇಲ್ಲಿ ರಿಟೈರ್ಡ್ ಆಗಿ ಬೇರೆ ಕಡೆ ಇದು ಮಾಡ್ತಿರೋರು ಆಗಿರ್ಬೋದು, ಅವರು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಗೊಂದಲ ಅಥವಾ ಇದು ಕೂಡ ಸೃಷ್ಟಿಯಾಗಿರುತ್ತೆ. ಒಂದು ಸಂಸ್ಥೆ MD ಆಗಿ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಎಂಪ್ಲಾಯೀಸ್ಗಳಿಗಾಗಿರ್ಬೋದು ಅಥವಾ ಇಲ್ಲಿ ಠೇವಣಿ ಇಟ್ಟಂತೆ ಯಾವ ರೀತಿ ಧೈರ್ಯದಿಂದ ಕೆಲಸವನ್ನ ಮಾಡ್ತಾರೆ? ಇಲ್ಲಿ ಯಾವ ರೀತಿ ಗೊಂದಲ ಇಲ್ಲ. ಯಾಕಂದ್ರೆ ಸಂಸ್ಥೆಯಲ್ಲಿ ಸ್ಟಾಫಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಇದು ಅವರು ಒಂದು 5-6 ಜನ ಮಾಡ್ತಾರೆ ಅಂತ ಆರೋಪ ಬಿಟ್ರೆ, ಇದು ಸುತ್ತಿದಾರರು ಅದು ಕೋರ್ಟಲ್ಲೂ ತೀರ್ಮಾನ ಆದವ್ರು ಮಾಡ್ತಾ ಇರೋದು ಬಿಟ್ರೆ ಇದಕ್ಕೆ ನಮ್ಗೆ ಯಾವ ಸಂಸ್ಥೆ ಅಲ್ಲಿ ಯಾವ್ದೋ ಆರೋಪಗಳು ಬಂದ ಸಂದರ್ಭದಲ್ಲಿ ಯಾರು ಕೂಡ ಅಷ್ಟು ಇದಾಗಲ್ಲ. ಆದ್ರೆ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ತನಿಖೆಗೆ ಎಲ್ಲೋ ಒಂದು ರೀತಿಯಲ್ಲಿ ಗೊಂದಲ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಯಾರಿಗೂ ಗೊಂದಲ ಇಲ್ಲ ಸರ್. ಯಾಕಂದ್ರೆ ನಮ್ಮ ಸ್ಟಾಫಿಗೂ ಅಂದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ, ಇಲ್ಲೇನೋ ಪ್ರಾಬ್ಲಮ್ ಇದ್ರೆ ಭಯ ಇರುತ್ತೆ. ನಮ್ಗೆ ಯಾವ್ದು ಭಯ ಇಲ್ಲ. ಈಗ ಸ್ಟಾಫಿಗೂ ಇಲ್ಲ ಠೇವಣಿದಾರಿಗೆ ಸರ್, ಯಾರು ನೀವೇ ಇದ್ದೀರಾ, ಠೇವಣಿದಾರ ಯಾರು ಒಬ್ರು ಬಂದಲ್ಲ, ಆಯ್ತು ಮೊನ್ನೆಯಿಂದ ಆಗ್ತಾ ಇದ್ದೀರಾ, ಯಾವೊಬ್ರು ಠೇವಣಿದಾರ ನೋಡ್ತಾ ಇದೀರಲ್ಲ, ಯಾರು ಬಂದು ಕೇಳ್ತಾ ಇಲ್ಲ. ನಮ್ಗೆ ಧೈರ್ಯ, ನಿಮ್ಗೆ ಏನು ಆಗಲ್ಲ, ಈ ತರದ್ದು 4 ಜನ ಹೇಳ್ತಾರೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ ಅನ್ನೋದು ಹೇಳ್ತಾರೆ ಬಿಟ್ರೆ, ಯಾರು ನಿಮ್ದು FT ಇವತ್ತಿನವರೆಗೂ ನಮ್ಮ ಹತ್ರ ನನಗೆ ಒಂದು ಫೋನ್ ಕೂಡ ಬಂದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾವ್ದು ಗೊಂದಲ ಇಲ್ಲ, ಸ್ಟಾಫಿಗೂ ಇಲ್ಲ, ಠೇವಣಿದಾರಿಗೂ ಇಲ್ಲ, ಯಾವ್ದು ಇಲ್ಲ, ಯಾವ ರೀತಿ ಗೊಂದಲ. ಅಜಿತ್ ಅವರೇ, ಅದೇ ರೀತಿಯಲ್ಲಿ ಈ ರೀತಿ ಆರೋಪಗಳು ಬರುತ್ತೆ, ತನಿಖೆ ಎಲ್ಲವೂ ಕೂಡ ನೀವು ಕೂಡ ಸಿದ್ಧರಾಗಿರೋ ಮಾತನ್ನ ಹೇಳ್ತಾ ಇದ್ದೀರಾ. ಆ ಕಾನೂನಾತ್ಮಕವಾಗಿ ಈ ರೀತಿ ಆರೋಪಗಳು ಬರುತ್ತಿದ್ರು, ವೈಯಕ್ತಿಕವಾಗಿ ಆರೋಪಗಳು ಬಂದಾಗಿರ್ಬೋದು, ಸಂಸ್ಥೆ ಮೇಲೆ ಬಂದದ್ದು, ಕಾನೂನಾತ್ಮಕವಾಗಿ ಕೂಡ ಕೆಲವೊಂದು ತಂತ್ರ ಹೋರಾಟಗಳನ್ನ ಮಾಡಬೇಕಾಗುತ್ತೆ. ನಿಮ್ಮೊಂದು ಮುಂದಿನ ಕಾನೂನಾತ್ಮಕ ಹೋರಾಟ ಆಗ್ಲಿ. ಈಗ ಏನ್ ತನಿಖೆಗೆ ಆದೇಶ ಮಾಡಿದಾರೆ, ನಾವು ರೆಡಿ ಇದ್ದೀವಿ. ಪಾರದರ್ಶಕವಾಗಿ ತನಿಖೆ ನೀಡಿ ನಾವು ಅವ್ರು ಯಾವುದೇ ದಾಖಲೆ ಎನಿ ಟೈಮಲ್ಲಿ ಏನ್ ಕೇಳಿದ್ರು ನಾವು ಕೊಡಕ್ಕೆ ಸಿದ್ಧ ಇದೆ. ನಮ್ಮ ಸಿಬ್ಬಂದಿ ಸಿದ್ಧ ಇದೆ, ನಮ್ಮ ಬೋರ್ಡ್ ಸಿದ್ಧ ಇದೆ. ಯಾವುದೇ ರೀತಿ ನಾವು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ. ನಾವು ಸಂಪೂರ್ಣವಾಗಿ ಕಾನೂನು ಹೋರಾಟಕ್ಕೆ ರೆಡಿ. ಅಂದ್ರೆ ನೀವು ಹಾಗಾದ್ರೆ ತನಿಖೆಯನ್ನು ತಡೆಯುವ ಯತ್ನವನ್ನು ಯಾಕೆ ಮಾಡ್ತಾ ಇದ್ದೀರಾ? ನಾವು ತನಿಖೆಯನ್ನು ತಡೆಯುವ ಯತ್ನ ಎಲ್ಲೂ ಮಾಡಿಲ್ಲ. ನಾವು ತನಿಖೆಯನ್ನು ಯಾಕೆ ತಡಿತೀವಿ? ಸಿದ್ಧ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು, ಮಾತುಕತೆ ಬರ್ತದೆ, 2-3 ಜನ ಶಾಸಕರನ್ನ ಕರ್ಕೊಂಡು ಮೀಟ್ ಮಾಡ್ತಿದೆ. ಹೀಗಿರುವಾಗ ಯಾಕೆ ಈ ರೀತಿಯಾದ ಒಂದು ತಡೆಯುವ ಯತ್ನ ಆಗ್ತಾ ಇದೆ? ಅಲ್ಲ, ಅದು ನೋವು ಇರುತ್ತೆ ಸರ್. ಇನ್ನೊಂದು ಆರೋಪ ಮಾಡೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ. ನಮ್ಗೆ ಯಾವ್ದೇ ಇದು ಮಾಡ್ಲಿ, ಆರೋಪ ಮಾಡೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ. ಈಗ ಯಾರೋ ಒಂದು ಅಧಿಕಾರಿ ಮಾಡ್ತಾರೋ ಅಥವಾ ನಮ್ದೇನೋ ಪ್ರಾಬ್ಲಮ್ ಇದ್ದು ಯಾರೋ ತನಿಖೆ ಮಾಡ್ತಾರೋ, ಅದು ನೋವಿರಲ್ಲ ನಮಗೆ, ಖಂಡಿತ ಇಲ್ಲ. ಅದು ಮಾಡ್ಲಿ ನಮ್ಗೆ. ಈಗ ವ್ಯಕ್ತಿ ಮೇಲೆ ನಮ್ಗೆ ಡಿಪೆಂಡ್ ಆಗಿರುತ್ತೆ. ಯಾರು ಎನ್ಕ್ವೈರಿ ಮಾಡ್ತಾರೆ, ಆ ವ್ಯಕ್ತಿ ನಮ್ಗೆ ಮೋಸ ಮಾಡಿ ಅವರು ಎನ್ಕ್ವೈರಿ ಹಾಕೋದು ನಮ್ಗೆ ಬೇಜಾರಿದೆ.
ಎನ್ಕ್ವೈರಿ ಮಾಡೋದು ಪ್ರಾಬ್ಲಮ್ ಇಲ್ಲ, ಬಟ್ ಎನ್ಕ್ವೈರಿ ಮಾಡೋ ಹಾಕಿರೋ ವ್ಯಕ್ತಿ ಬೇಜಾರಿದೆ. ಈಗ ನೀವು ಕೇಳಿದ್ರಿ ಯಾಕೆ ಸಿಎಂ ಹತ್ರ ಹೋದ್ರಿ ಅಂತ ಹೇಳಿ. ಯಾಕಂದ್ರೆ ಅವರು ಸಾಕಷ್ಟು ಒತ್ತಡದಲ್ಲಿ ಇರ್ತಾರೆ. ಯಾರೋ ಒಂದು ಹೇಳಿದ್ದನ್ನ ಅವ್ರು ಒಂದ್ ಸೈಡ್ ಕೇಳಿರ್ತಾರೆ. ನಮ್ಮ ಬಗ್ಗೆ ಅವ್ರಿಗೇನು ಗೊತ್ತಿರೋದು, ಯಾಕಂದ್ರೆ ದೊಡ್ಡ ವ್ಯವಸ್ಥೆ ಅದು ನಾವು ಒಂದು ಮನವರಿಕೆ ಮಾಡ್ಲಿಕ್ಕೆ ಬೇಕಲ್ಲ. ನಾವು ಎಲ್ಲಿ ಹೋಗಿ ನಮ್ಗೆ ಇದನ್ನ ತಡೆಗೆ ಮತ್ತೊಂದು ಮಾಡಿ ಆತರ ಏನು ಹೇಳಿಲ್ಲ. ಏನಿದೆ ವಸ್ತುಸ್ಥಿತಿ ಅದನ್ನ ಹೇಳಿರೋದು ಅಷ್ಟೇ. ನಮ್ಗೆ ಅವ್ರನ್ನು ಮಾಡಿದ್ರಿ, ನಮ್ಮನ್ನು ಮಾಡಿದ್ರೆ ಹಾಗೆ ಎರಡು ಸೈಡ್ ಇರ್ಬೇಕು. ಈಗ ನಾವು ಏನು ಹೇಳ್ತಿದ್ರೆ ಈಗ ಮೀಟ್ ಆಗ್ತಾ ಇದ್ರೆ ಸರ್ ಹೋಗಿ ಮೀಟ್ ಆಗ್ತಾ ಇದ್ರೆ ಅಧ್ಯಕ್ಷ ಹೋಗಿ ಮೀಟ್ ಆಗ್ತಾ ತಪ್ಪಾಗುತ್ತೆ. ನಾವೇನು ಆನ್ಸರ್ ಮಾಡಿ ಅದಕ್ಕೆ ಹೋಗಿ ನಮ್ಮ ಸೊಸೈಟಿ ಬಗ್ಗೆ ಇಷ್ಟು ಅವ್ರು ಏನು ಇಲ್ಲದೆ ಹೇಳುವಾಗ ನಮ್ದು ಇಷ್ಟು ಸೊಸೈಟಿ ಅವ್ರು ಕಷ್ಟಪಟ್ಟು ರಾತ್ರಿ ಆಗಲು ಮಾಡಿದಾಗ ಹೇಳಲೇಬೇಕು. ಈಗ ಸಾಲ ತಗೊಂಡೋರೇ ಅಷ್ಟು ಮಾಡ್ಬೇಕಾದ್ರೆ ನಾವು ಪ್ರಯತ್ನ ಮಾಡ್ಬೇಕಲ್ಲ. ಇದು 1000 ಜನ ದುಡ್ಡು ಈಗ ಅವ್ರಿಗೆ ಅಷ್ಟು ಧೈರ್ಯ ಇರ್ಬೇಕಾದ್ರೆ ನಮಗಿರೋದಿಲ್ವಾ? ಎಷ್ಟೋ ಪ್ರಕರಣ ನೋಡಿರ್ತೀವಿ, ಎಷ್ಟೋ ಜನ ನೋಡಿರ್ತೀವಿ. ನಮ್ಮ ತಂದೆಯವರು ಈಗಿಂದಲ್ಲ, ಅವರ ಕೋರ್ಟಿಗೆ ಬಂದು ಹೆಚ್ಚು ಕಡಿಮೆ 58 ವರ್ಷ ಆಗಿರ್ಬೋದು. PLD ಬ್ಯಾಂಕಿಗೆ 55 ವರ್ಷದಿಂದನೂ ಅವರು ಡೈರೆಕ್ಟರ್. ಪ್ರಥಮ ಅವರು ಬಸವನಿ ಪ್ಯಾಕ್ಸ್ ಅಲ್ಲಿ ಡೈರೆಕ್ಟರ್ ಆದವರು. ಅವತ್ತಿಂದ ಇವತ್ತಿನ ತನಕನೂ ಕೋರ್ಪರೇಟಿವ್ ವಿಂಗಲ್ಲದೆ ಇದ್ದಿದ್ದು. ಇದೇ ನಮ್ಗೇನು ಹೊಸ್ತಲ್ಲ. ಈ ಆರೋಪ ಬರೆದು ಮತ್ತೊಂದು ಎಲ್ಲದನ್ನೂ ಎದುರಿಸಕ್ ನಾವು ತಯಾರಿದ್ದೀವಿ. ಅಂದ್ರೆ ಒಂದು ನಿಮ್ಮ ತಂದೆಯವರು ಕೂಡ ಹಲವಾರು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಇರುವಂತದ್ದು 3 ಸಂಸ್ಥೆಗಳನ್ನ ಸಹ್ಯಾದ್ರಿ ಸಮೃದ್ಧಿ ಆಗಿರ್ಬೋದು, ಹಾಗೆ ಚರವತಿ ಸಂಸ್ಥೆಗಳನ್ನು ಕೂಡ ಸಂಸ್ಥಾಪಕರಾಗಿ ಆ ಒಂದು ಸಂಸ್ಥೆ ಜವಾಬ್ದಾರಿನ ಮಕ್ಕಳಾಗಿ ನೀವು ಕೂಡ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಾ. ಈ ರೀತಿ ಆರೋಪಗಳು ಬಂದಿದ್ದಾವೆ, ತನಿಖೆ ಆದೇಶ ಬಂದರೆ ಮಾನಸಿಕವಾಗಿ ಎಷ್ಟು ಹಿಂಸೆ ಆಗುತ್ತೆ? ಮಾನಸಿಕವಾಗಿ ಹಿಂಸೆ ಆಗ್ತದೆ. ನನಗೆ ಎಷ್ಟೋ ಸತಿ ಅನ್ಸಿಲ್ಲ ಅಂತ ಹೇಳಿ. ಎಲ್ಲರ ತರನು ನಮ್ಮಪ್ಪನು ಜಮೀನು ಮನೆ ಮಾಡ್ಕೊಂಡಿದ್ರೆ ಈಗ ರಗಳೆ ಹಾಕಿತ್ತಪ್ಪ, ನಾವು ಆರಾಮಾಗಿರ್ಬೋದಿತ್ತಲ್ಲ, ಇವೆಲ್ಲ ಯಾಕೆ ಸಂಸ್ಥೆ ಕಟ್ಟಬೇಕಿತ್ತು, ಯಾಕೆ ಈ ತರ ಒದ್ದಾಡಬೇಕಿತ್ತು, ಈ ವ್ಯವಸ್ಥೆ ಇಷ್ಟು ಜನ ಕೆಲಸ ಕೊಡೋದು, ಮತ್ತೊಂದು ಮಗವನ್ನು ಯಾಕೆ ಮಾಡಬೇಕಿತ್ತು ಅಂತೇಳಿ. ನಾನು ಆಕ್ಚುಲಿ ನಿಮ್ಮದೇ ಒಂದು ಚಾನಲ್ ಇಂಟರ್ವ್ಯೂದಲ್ಲಿ ನೋಡಿದೆ. ನಿಮ್ಮ ಶೃಂಗೇರಿ ಕ್ಷೇತ್ರ ರಾಜೇಗೌಡರನ್ನ ರಾಜಕೀಯ ತಂದು ಮಂಜುನಾಥ್ ಅವ್ರದ್ದು ಇಂಟರ್ವ್ಯೂದಲ್ಲಿ, SV ಮಂಜುನಾಥ್ ಅವ್ರ ಇಂಟರ್ವ್ಯೂದಲ್ಲಿ ಅವರೊಂದು ಮಾತು ಹೇಳಿದ್ರು. ನಿಮ್ಮ ಹತ್ರ ರಾಜೇಗೌಡರಿಗೆ ಹೇಳಿದ್ದು, ನಿಮ್ಮ ಹತ್ರ 1000 ಎಕರೆ ಜಮೀನು ಇರ್ಬೋದು, ಜನ ಬೆಂಬಲ ಇದ್ರೆ ಮಾತ್ರ ಅದಕ್ಕೊಂದು ಬೆಲೆ, ನೀನು ರಾಜಕೀಯಕ್ಕೆ ಬರಬೇಕು ಅಂತೇಳಿ. ಆ ರೀತಿ ನಿನ್ನೆ ನಾನು ಒಂದು ಉದಾಹರಣೆ ಅಂದ್ರೆ, ಯಾರಿಗೂ ನಮ್ಮ ಷೇರ್ದಾರಿಗೆ ಹೇಳಿರಲಿಲ್ಲ. 300-300+ ಜನ ಬಂದಿದ್ರು. ನಾವು ಈ ಕರೆ ಕೊಟ್ಟರೆ ಎಷ್ಟು ಜನ ಬರಕ್ಕೂ ರೆಡಿ ಇದ್ದಾರೆ ಜನ. ಈಗ ದುಡ್ಡು ಒಂದೇ ನೆಮ್ಮದಿ ಕೊಡೋದಿಲ್ಲ ಮನುಷ್ಯನಿಗೆ, ಕಾಯಕ ತೃಪ್ತಿ ಅಂತ ಇರ್ತದೆ ಮನುಷ್ಯನಿಗೆ, ಅದು ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಸಮಾಜಕ್ಕಾಗಿ ಏನಾದ್ರು ಸ್ವಲ್ಪ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಮ ಜೊತೆ ಜನ ಇದ್ದಾರೆ, ನಮ್ಮ ತಂದೆ ಜೊತೆ ಜನ ಇದ್ದಾರೆ. ಇವತ್ತಿಗೂ ಬಾಯಿ ಹೊಡೆದ್ರೆ ಸೇರುವಂತ ಜನ ಇದ್ದಾರೆ. ಅದೇ ನಮ್ಮ ತೃಪ್ತಿ. ಎಲ್ಲೋ ಒಂದ್ ಕಡೆ ಮನ್ಸಿಗೆ ಬೇಜಾರಾಗ್ತದೆ, ನೋವಾಗ್ತದೆ. ನೀವು ಹೇಳ್ದಂಗೆ ಮಾನಸಿಕವಾಗಿ ಕಿರಿಕಿರಿ ಆಗ್ತದೆ. ಯಾಕೆ ಬೇಕಿತ್ತು ಇವೆಲ್ಲ, ನಾವು ಸುಮ್ಮನೆ ಇರ್ಬೋದಿತ್ತಲ್ಲ, ನಮ್ದು ಮನೆ ಆಸ್ತಿ ಅಂತ ನಾವು ಸುಮ್ಮನೆ ಇರ್ಬೋದಿತ್ತು ಅಂತೇಳಿ. ಎರಡು ರೀತಿಯೂ ನೋಡ್ಬೇಕಾಗತ್ತೆ. ಕಾಯಕ ತೃಪ್ತಿನೂ ಬೇಕಾಗತ್ತೆ, ಪರ್ಸನಲ್ ಲೈಫು ಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡೋದು ನಾವು ಕಲ್ತ್ಕೊಬೇಕಷ್ಟೇ. ಅಂದ್ರೆ ಈ ಒಂದು ವಿಚಾರವನ್ನ ಸದೃಢವಾಗಿ ಎದುರಿಸಲು ನಿಮ್ಮ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು ಅಥವಾ ನಿಮ್ಮ ಸಂಸ್ಥೆ ರೆಡಿ ಆಗಿದೆ? 100% ರೆಡಿ ಇದೀವಿ. ಅವ್ರು ಯಾವ್ದೇ ರೀತಿ ಇದು ಮಾಡ್ಲಿ, ನಾವು 100% ರೆಡಿ ಇದೀವಿ. ಎಲ್ಲ ಸರಿ ಇದ್ಮೇಲೆ ನಾವು ಯಾಕೆ ಎದುರು ಜನಕ್ಕೆ, ನಮ್ಗೆ ಯಾವ ರೀತಿ ಭಯ ಅಲ್ಲ. ಏನ್ ಬೇಕಾದ್ರೆ ತನಿಖೆ ಮಾಡಲಿ, ಯಾಕೆ ಬೇಕಾದ್ರೆ ಆರೋಪ ಮಾಡಲಿ, ನಾವು ದಾಖಲೆ ಕೊಡಕ್ಕೆ ರೆಡಿ ಇದ್ದೀವಿ. ಮೇಡಮ್, ಈಗ ದಾಖಲೆಗಳ ವಿಚಾರ ಎಲ್ಲವೂ ಕೂಡ ನೀವು ಸುದೀರ್ಘವಾಗಿ ಎಲ್ಲರೂ ಕೂಡ ಮಾತಾಡಿರುವಂಥದ್ದು. ಅಲ್ಲಿ ಈ ಸಂದರ್ಭದಲ್ಲಿ ಷೇರುದಾರರಾಗಿರ್ಬೋದು ಅಥವಾ ಠೇವಣಿದಾರರಿಗೆ ಒಂದು ಸಂಸ್ಥೆ MD ಆಗಿ ಏನು ಹೇಳಕ್ ಬಯಸ್ತೀರಾ? ಷೇರುದಾರರಾಗಲಿ ಠೇವಣಿದಾರ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂಸ್ಥೆ ಸದೃಢವಾಗಿದೆ. ಇದೇನಿದು ಮಾಡ್ತಾ ಇದ್ದು 1% ಅಲ್ಲ, 1% ಅಲ್ಲ. ಸುದ್ದಿದಾರರು ಎಲ್ಲರೂ ಕೆಟ್ಟವರಿಲ್ಲ, ಇನ್ನೂ ಸ್ವಲ್ಪ ಜನ ಇದ್ದಾರೆ. ಪಾಪ ಅವ್ರಿಗೇನೋ ಪ್ರಾಬ್ಲಮ್ಸ್ ಇರ್ಬೋದು. ಇದು ಕೈಯಲ್ಲಾಗಿದೆ. ಯಾಕಂದ್ರೆ ಕೋರ್ಟಲ್ಲಿ ತೀರ್ಮಾನ ಆಗಿ ಈಗ ಆಸ್ತಿಗೆ ಸೆಟ್ಲ್ ಮಾಡಿ ಅಂದ್ರೆ ಪಾಪ ಕಟ್ಟಿದವ್ರಿಗೆ ಅನ್ಯಾಯ ಆಗ್ಬಾರ್ದು. ಈಗ ಇಷ್ಟು ವರ್ಷದಿಂದ ನಮ್ಮಲ್ಲಿ 25 ವರ್ಷದಿಂದ ಕಟ್ಟಿದವರಿಂದನೂ FT ಹೋಲ್ಡರ್ ಅವರಿಂದ ಆಗಿಲ್ಲ, ಅವ್ರಿಗೆ ಅನ್ಯಾಯ ಆಗಬಾರ್ದು. ಇದ್ಯಾರು ಒಬ್ರು ಒಂದು 5 ಜನ ಮಾಡೋ ಆರೋಪಕ್ಕೆ ಸಂಸ್ಥೆ ಠೇವಣಿದಾರ ಹೆದರ್ಬೇಕಾಗಿಲ್ಲ, ಇವರು ಷೇರ್ದಾರರು ಹೆದರ್ಬೇಕಾಗಿಲ್ಲ. ವಿಜಯ್ ದೇವರು ನಿಮ್ಮ ಹಿಂದೆ ಇದ್ದಾರೆ, ಅಜಿತ್ ಅವರು ವಿಜಯ್ ದೇವರು ನಿಮ್ಮ ಹಿಂದೆ ಇದ್ದಾರೆ. ಅವ್ರು ಯಾವಾಗಲೂ ಅಧ್ಯಕ್ಷ ಯಾವತ್ತು ಡೇ ಅಂಡ್ ನೈಟ್ ಸಂಸ್ಥೆ ಬಗ್ಗೆನೇ ಯೋಚನೆ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರು ಯಾವತ್ತು ಯಾರನ್ನು ಕೈ ಬಿಡಲ್ಲ. ಮತ್ತೆ ಹಾಗೆ ಅಲ್ಲಿ ಏನು ಸೇರ್ಕೊಂಡಿದ್ದಾರಲ್ಲ 8 ಜನ, ಯಾರು ಏನು ದುಡ್ಡಿಲ್ದಿತ್ತಿ ಆಗಿರೋದಲ್ಲ, ಎಲ್ಲರೂ ಸದೃಢವಾಗೇ ಇದ್ದಾರೆ, ಕಟ್ಟ ಕೆಪಾಸಿಟಿ ಇದೆ. ಅವ್ರದ್ದು ಮನಸ್ಸಲ್ಲಿ ಏನಂತ ಹೇಳಿದ್ರೆ ತಗೊಂಡಿದ್ದು ಅಸಲಿಗೆ ಸೆಟಲ್ಮೆಂಟ್ ಆಗಲಿ ಅಂತ ಹೇಳಿ ಅಷ್ಟೇ. ಈಗ ಅವರೇ 1 ಲಕ್ಷ ರೂಪಾಯಿ ದುಡ್ಡು FD ಇಟ್ಬಿಟ್ಟು 10 ವರ್ಷ ಆದ್ಮೇಲೆ ಬರೀ 1 ಲಕ್ಷ ಕೊಡ್ತೀನಿ ಅಂದ್ರೆ ಒಪ್ಕೊಂತಾರ? ಅದು ಒಪ್ಕೊಂಡಂಗಿದ್ರೆ ಇದು ರೈಟ್ ಆಯ್ತಾ. ನಾವು FD ವರೆಗೂ ನಾವು ಇಂಟ್ರೆಸ್ಟ್ ಸೇರಿಸಿ ಕೊಡ್ಬೇಕಲ್ವಾ. ಅವ್ರ ಮನಸ್ಸಲ್ಲಿ ಇರೋದು ಅದೇ, ಅಸಲಿಗೆ ಅಸಲಿಗೆಲ್ಲ ಸೆಟ್ಲ್ ಮಾಡಕ್ ಆಗೋದಿಲ್ಲ. ನಮ್ಮಲ್ಲಿ ಪ್ರಾಮಾಣಿಕವಾಗಿ ಕಟ್ಟತಕ್ಕಂತ 100,000 ಜನ ಇದ್ದಾರೆ. ಅವ್ರಿಗೆ ನಾವು ಅನ್ಯಾಯ ಮಾಡ್ದಂಗಾಗ್ತದೆ. ಇವ್ರು ಯಾವ್ದೋ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ನಮ್ಮನ್ನು ಬಗ್ಸ್ತೀವಿ ಅಂದ್ರೆ ಬಗ್ಗೋ ಜಾಯಮಾನ ನಮ್ದಲ್ಲ. 10,000 ಕಟ್ಟೋರು ಲೋನ್ ಅವ್ರೆ, 10 ಕೋಟಿ ಕಟ್ಟೋರು ಲೋನ್ ಅವ್ರೆ.
10,000 ಮೇಡಮ್, ಕೂಲಿ ಮಾಡಿ ಕಟ್ತಾರೆ. ಈಗ ಅಸಲು ಮಾತ್ರ ಕಟ್ಟುವಂತ ಅವಕಾಶ ಸಹಕಾರಿ ವ್ಯವಸ್ಥೆಯಲ್ಲಿ ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ದು ಗವರ್ಮೆಂಟ್ ಶೇರ್ಸ್ ಇಲ್ಲ, ನಮ್ಮಲ್ಲಿ ಇಲ್ಲ ಆ ವ್ಯವಸ್ಥೆಗಳೇ ಇಲ್ಲ. ಆ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆ ಇದ್ರೆ ಯಾವ ಸಂಸ್ಥೆನೂ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಡೆಯುತ್ತೆ ಸರ್? ಅದ್ ಈಗ ನಡೆಯುತ್ತೆ. ಹೇಗೆ ನಾವು ಇಷ್ಟು ಜನ ಎಂಪ್ಲಾಯೀಸ್ ಹೇಗೆ ಸಂಬಳ ಕೊಡೋದು, ಹೇಗೆ ನಡೆಸೋದು, ಹೇಗೆ ಇಂಟ್ರೆಸ್ಟ್ ಕೊಡೋದು ಹೇಗೆ? ಸಾಧ್ಯನೇ ಇಲ್ಲ. ನಂತರದಲ್ಲಿ ಕಳೆದ ಕೆಲ ದಿನಗಳಿಂದ ನಡೀತಿರುವಂತಹ ಘಟನೆಗಳಾಗಿರ್ಬೋದು, ಈಗ ಏನೋ ಇಂಟರ್ನೆಟ್ನಿಂದ ಆಗಿರುವಂತದ್ದು ತನಿಖೆಗೆ ಆಗಿರ್ಬೋದು, ಒಂದೊಂದು ದಿನಾಂಕದಲ್ಲಿ ಒಂದೊಂದು ಸಂಸ್ಥೆ ತನಿಖೆಗೆ ಆದೇಶ ಆಗಿರುವಂತದ್ದು ನನಗೆ ತಿಳಿದ ಮಟ್ಟಿಗೆ 3 ಕೂಡ ಒಂದೇ ಏನಾಗಿಲ್ಲ, ಬೇರೆ ಬೇರೆ ದಿನದಲ್ಲಿ ಆದೇಶಗಳಾಗಿರುವಂತದ್ದು. ಈ ಆದೇಶಗಳ ಟೈಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ರೀತಿಯಾದ ತನಿಖೆ ಬರುತ್ತೆ ಅಥವಾ ನಾವು ಇದಕ್ಕೆ ಸಿದ್ಧರಾಗಬೇಕು ಅನ್ನೋ ಒಂದು ಐಡಿಯಾ ಏನಾದ್ರು ಇತ್ತ ನಿಮಗೆ ಪ್ರಾರಂಭಿಕ ಹಂತದಲ್ಲಿ? ಇಲ್ಲ. ನಾವು ಈ ತರ ಒಂದು ಆ ಮಟ್ಟಿಗೆ ಅಂದ್ರೆ ಇನ್ಫ್ಲುಯೆನ್ಸ್ ಮಾಡಿ ಹೋಗಿ ಅಲ್ಲಿ ತನಕ ಹೋಗ್ತಾರೆ ಅಂತೇಳಿ ನಮಗೇನು ಅನ್ಸಿರ್ಲಿಲ್ಲ. ಮಾಡಿದರೆ ಆದೇಶ ಕೊಟ್ಟಿದ್ದಾರೆ, ಆಗಲಿ, ಫೇರ್ ತನಿಖೆ ಆಗಲಿ, ನೋಡೋಣ. ಎಲ್ಲದಕ್ಕೂ ರೆಡಿ ಇದೀವಿ. ಹಾಗೇನೆ ಅವರು ಒಂದು ಮಾತು ಹೇಳ್ತಾರೆ, ನಮ್ಗೆ ಯಾವುದೇ ರೀತಿ ಪ್ರಾಪರ್ಟಿ ಸೀಸಿಗೆ ಬಂದಿರಲಿಲ್ಲ ಅಂತೇಳಿ. ಇಲ್ಲೇ ದಾಖಲೆ ಇದೆ. 4th day of June 2025, our hand over the possession of mortgage properties as detailed below on 5th day of the June 2025 at 12:35 p.m. ಅವ್ರದ್ದು ಅಲ್ಲಿ ಭಾರತ್ ಬ್ಯಾಂಕ್ ಅಲ್ಲಿ ಬಂದಿರೋ ಸರ್ ಅವರಿಗೆ. ಭಾರತ್ ಬ್ಯಾಂಕ್ ಅಲ್ಲಿ ಸೀಸಿಗೆ ಬಂದಿರತಕ್ಕಂತ ನಮಗೆ ಯಾವ ಒಂದು ಪ್ರಾಪರ್ಟಿ ಸೀಸ್ ಬಂದಿರುವಂತದ್ದು ರಿಸಲ್ಟ್ ಆಲ್ರೆಡಿ ನಮ್ ಮಾರ್ಕೆಟ್ ಇತ್ತು, ಆಲ್ರೆಡಿ ಹೆವಿ ನಮ್ದು ಲೋನ್ಸ್ ಇತ್ತು ಹಾಕೊಟ್ಟಿತ್ತು. ಅದರಿಂದ ಹಾಗೇನೆ ಅದರಲ್ಲಿ ಆರೋಪ ಮಾಡ್ತಿರೋರು ಒಬ್ಬರು ವ್ಯಕ್ತಿ ಸುಸ್ತಿದಾರರಾಗಿರೋರು ಬಡ್ಡಿ ವ್ಯವಹಾರ ಮಾಡ್ತಾರೆ. ತೀರ್ಥಹಳ್ಳಿ ಕೋರ್ಟ್ ಅಲ್ಲಿ ಅವರೇ ಎಷ್ಟೋ ಜನಕ್ಕೆ ಕೇಸ್ ಚೆಕ್ ಬೌನ್ಸ್ ಕೇಸ್ ಆಗ್ತಿತ್ತು, ಕೇಸ್ಗಳಿದಾವೆ, ಅವರೇ ಅಟೆಂಡ್ ಆಗ್ತಿದ್ದಾರೆ. ಹಾಗಾದ್ರೆ ಅವ್ರಿಗೆ ಏನ್ ಹೇಳ್ಬೇಕು? ಬಡ್ಡಿ ವಸೂಲಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ದುಡ್ಡು ಕಟ್ಟಕ್ಕಾಗಲ್ಲ, ಬೇರೆಯವರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರು ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೇನು ಆನ್ಸರ್ ಹೇಳ್ತಾರೆ ಅವರು? ಹೀಗೆ ಆರೋಪ ಮಾಡ್ತಾ ಹೋದ್ರೆ ತುಂಬಾ ಆಗತ್ತೆ. ಅದನ್ನೆಲ್ಲ ಕೊಟ್ರೆ ಅವರಿಗೆ ಇನ್ನೂ ವೇಟೇಜ್ ಜಾಸ್ತಿ ಕೊಟ್ಟಂಗಾಗತ್ತೆ. ಅದಕ್ಕಾಗಿ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ ಅಂತ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಅಜಿತ್ ಕೊನೆಯದಾಗಿ ನಿಮ್ಮ ಒಂದು ಸಂಸ್ಥೆಗಳ ಮೇಲೆ ಆರೋಪ, ನಿಮ್ಮ ಮೇಲೆ ಆರೋಪಗಳ ಕುರಿತಾಗಿ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಇನ್ನೊಂದು ಸಂಸ್ಥೆಯ ನಿರ್ದೇಶಕರಾಗಿ ಕೊನೆಯದಾಗಿ ಏನು ಬಯಸ್ತೀರಾ? ನೋಡಿ ಸರ್, ಕೊನೆಯದಾಗಿ ಏನಿಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಈಗ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ, ಅದಕ್ಕೆ ಈ ತರ ಮಾಡ್ತಿದ್ದಾರೆ ನಮ್ಮ ಭಾವನೆ. ನಾವು ಏನೂ ಮಾಡಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಾವು ಬರೀ ಜಮೀನು ಮನೆ ಮಾಡ್ಕೊಂಡಿರ್ತೀವಿ, ನಮ್ಮ ತಂಡಕ್ಕೆ ಯಾರು ಬರ್ತಾ ಇರಲಿಲ್ಲ. ನಾವು ಏನೋ ಮಾಡ್ತಿದೀವಿ, ಅದಕ್ಕೆ ನಮ್ಮ ಕಾಯಿಲೆಗೆ ಬರ್ತಾ ಇದ್ದಾರೆ. ಆಯ್ತಾ? ಯಾವತ್ತು ಕೆಂಪಿಗಿರೋ ಹಣ್ಣಿಗೆ ಕಲ್ಲೊಡೆಯೋದು ಯಾರು, ಕಾಯಿಗೆ ಯಾರು ಕಲ್ಲೊಡೆಯೋದು. ಆ ರೀತಿ ನಾವು ಇವ್ರು ಎಷ್ಟೇ ಆರೋಪ ಮಾಡಿದ್ರು ಇನ್ನೂ ಹೆಚ್ಚಿನ ಭದ್ರತೆ ಆಗತ್ತೆ, ನಾವು ಇನ್ನೂ ಹೆಚ್ಚು ಬಲ ಆಗ್ತೀವಿ. ಇವ್ರದ್ದು ಬೆದರಿಕೆಗೆ, ಮತ್ತೊಂದಕ್ಕೆ, ಆರೋಪಕ್ಕೆ ಬಗ್ಗೋ ಜಾಯಮಾನ ನಮ್ದಲ್ಲ. ಯಾವ ಕಾರಣಕ್ಕೂ ನಾವು ಬಗ್ಗದಿಲ್ಲ. ನಮ್ಮ ಜೊತೆ ಇಡೀ ಷೇರ್ದಾರರು, ಎಲ್ಲ ಡೆಪಾಸಿಟ್ದಾರರು, ಎಲ್ಲ ತೀರ್ಥಹಳ್ಳಿ ಜನತೆ ಎಲ್ಲರೂ ಗಟ್ಟಿಯಾಗಿ ನಿಂತಿದ್ದಾರೆ. ಈ ಸಂಸ್ಥೆ ಸುಭದ್ರವಾಗಿದೆ, ಯಾರು ಆತಂಕ ಪಡೋ ಅಗತ್ಯ ಇಲ್ಲ. ಮೇಡಮ್, ಕೊನೆಯದಾಗಿ ನೀವು ಒಂದು ಸಂಸ್ಥೆಯ MD ಆಗಿ ಈ ಷೇರುದಾರರಿಗಾಗಿ ಧೈರ್ಯ ಹೇಳಬೇಕಂತ ಒಂದಾದ್ರೆ ಕೊನೆಯದಾಗಿ ಏನು ಬಯಸ್ತೀರಾ? ಷೇರುದಾರರು ಅದೇ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಅವರೇ ಅದೇ ಹೇಳಿದ್ನಲ್ಲ, ಈಗ ಯಾವುದೋ 1% ಒಂದು 5-6 ಜನ, ಅದು 1% ಅಲ್ಲ, 5-6 ಜನ ಎಲ್ಲ ಷೇರು ಭದ್ರವಾಗಿದೆ, FD ಭದ್ರವಾಗಿದೆ. ಆದ್ರೆ ನನಗಂತೂ ಇವತ್ತಿನವರೆಗೂ ಯಾವ್ದು ಫೋನ್ ಬಂದಿಲ್ಲ. ಎಲ್ಲ ಸಾಮಾನ್ಯ ಫೋನ್ ಇದೆ, ಯಾವ್ದು ಫೋನ್ ಇಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಅವರೇನು ಆ ಗೊಂದಲದಲ್ಲಿ ಇಲ್ಲ ಅನ್ಕೊಂಡಿದೀನಿ. ಆದ್ರೆ ಹೆದರೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಈ ರೀತಿ ಭಯದಲ್ಲಿ ಕಾಲ್ ಮಾಡಿದ್ರೆ ಅಥವಾ ಈ ರೀತಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ರೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡುವ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ದೀರಾ ಅಥವಾ ಮುಂದೆ ಮಾಡುವ ಸಾಧ್ಯತೆ ಇದೆಯಾ? ಮುಂದೆ ಮಾಡ್ತೀವಿ. ನಿಜವಾಗಿ ಯಾವ್ದು ಬಂದಿಲ್ವಾ? ಬಂದಿಲ್ಲ. ಓಕೆ. ಮೇಡಮ್ ಚಂದ್ರಕಲಾ ಅವರೇ, ಹಾಗೆ ಅಧ್ಯಕ್ಷರಾಗಿ ಶರಾವತಿ ಸಂಘದ ಅಧ್ಯಕ್ಷ ಅಜಿತ್ ಅವರೇ, ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಸಂಸ್ಥೆ ಆಗಿರ್ಬೋದು, ವೈಯಕ್ತಿಕವಾಗಿ ನಿಮ್ಮ ಮೇಲೆ ಒಂದು ಆರೋಪಗಳ ಕುರಿತಾಗಿ ಸುದೀರ್ಘ ಚರ್ಚೆಗೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರ್ ಸಮಾಚಾರ ತಂಡ ವತಿಯಿಂದ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ಶರಾವತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಜಿತ್ ಅವರು, ಹಾಗೆಯೇ ಸಹ್ಯಾದ್ರಿ ದೇಶ ಸಹಕಾರಿ ಅಡಿಕೆ ಬೆಳೆಗಾರ ಮಾರಾಟ ಮತ್ತು ಸಹಕಾರ ಸಂಘದ ಅಧ್ಯಕ್ಷ MD ಆಗಿರುವಂತಹ ಚಂದ್ರಕಲಾ ಅವರ ಜೊತೆಗೆ ವಿಶೇಷ ಸಂದರ್ಶನ. ನಮಸ್ಕಾರ.